ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 43ನೇ ಪದ್ಯ. ಆಗದಾಗದುವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ವಿರತಿಯೊಳಖಿಳ ಸಂಸರಣವನಳದು ಶ್ರೀ ಗುರುವಿನಿಂ ನಿಗಮಾರ್ಥ ವರಿಯಲು. ಪರಮ ಪರೋಕ್ಷವಾಗದು ಮನ್ನಿಸ, ಅಬಲಾದಿ ಸಂಸ್ಮರಣವೇ ಮುಂಬರಿಯುವುದರಿಂದ. ಆಗದಾಗದುವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಜಡಬುದ್ಧಿ ಜನಸಂಗರತಿ ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕವಭಿಮಾನ. ಕಡು ಚಪಲತೆಗೂಡಿಸು ವಿಚಾರವಿರೇ, ತತ್ವದೆಡೆ ವೇದ್ಯವಾಗದಿಪ್ಪುದರಿಂದ. ಆಗದಾಗದುವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಮುಂದೆ ಕೆಲವು ಜನ್ಮವನು ಮಾಡುವಾರಬ್ಧ, ಹೊಂದಿದುತ್ತರ ಲೋಕ ಗತಿಯಾಸೆ. ಕುಂದದಿ ಮನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. ಆಗದಾಗದುವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಇಂತು ಮೂದರ ನೆನಿಸುವ ಬಂಧದ ಇರುವನು, ಊರಂತೆ ಅರಿದವನು ತೊಲಗಿಸುವ. ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಸಲ್ಲ, ನಂತ ಚಿನ್ನಿಧಿ ದೊರದುದರಿಂದ. ಆಗದಾಗದುವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಬಹುವಿಧಿಗಳನ್ನು ಉಳಿದು ಆರೈಯುತ್ತೀರೆ, ಪೇಳಿದ ಅಹಿತವು ಆವೆಡೆಯೊಳು ಉಳಿವವಲ್ಲಿ. ಸಹಜ ರೂಪಿನ ಶಂಭುಲಿಂಗವೇ ಗೋಚರವು ಅಹುದೆಂಬ ದೃಢವಾಗದುದರಿಂದ. ಆಗದಾಗದುವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ, ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ, ದ್ವಂದ್ವಾತೀತಂ ಗಗನಸದೃಶಂ ತತ್ವಮಶಾರೀಕ್ಷಂ. ಏಕಂ ನಿತ್ಯಂ ವಿಮಲವಚಲಂ ಸರ್ವಧೀ ಸಾಕ್ಷಿಭೂತ. ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ, ಸದ್ಗುರುಂ ತಂ ನಮಾಮಿ. ಆಗದಾಗದು ವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಎಷ್ಟನೇ ಪದ ರೀ ಪದೆಯವರು? ಇದು 43ನೇ ಪದ್ಯ. ನಿನ್ನೆ ಮೊನ್ನೆ ಈ ಪದ್ಯದ ಹಿನ್ನೆಲೆಗಳನ್ನು ತಾವು ತಿಳ್ಕೊಂಡಿವಿ. ಪದ್ಯ ಸ್ವಲ್ಪ ದೊಡ್ಡದಿರೋಣದ್ರಿಂದ ಆ ಕಡೆಗೆ ನಾನು ಈಗ ಹೋಗೋದಿಲ್ಲ.
ತಮಗೆಲ್ಲ ಗೊತ್ತಿರುವ ಹಾಗೆ ನೋಡು ನೋಡು ಅನ್ನುವಂಥ ಪದ್ಯದಿಂದ ಹಿಡಿದು ಇಲ್ಲಿಯವರೆಗೆ ದ್ವಿರುಕ್ತಿಗಳ ಬಗ್ಗೆ ನಿಮಗೆ ಹೇಳ್ತಾ ಬಂದಿದೆ. ತಮಗೆಲ್ಲ ಬಹಳಷ್ಟು ಅನುಭವಕ್ಕೆ ಬಂದದದು. ಇಲ್ಲಿಯೂ ಕೂಡ ಏನ್ ತೋರಿಸ್ತದೆ ನಿಮಗೆ? ಮೊದಲು ದ್ವಿರುಕ್ತಿಯನ್ನೇ ತೋರಿಸ್ತದೆ. ಯಾವಾಗ ದ್ವಿರುಕ್ತಿಯನ್ನ ಬಳಸಬೇಕಾಗ್ತದ, ಒಬ್ಬ ಅನುಭಾವಿ ತನ್ನ ಜೀವನಾನುಭವವನ್ನ, ತನ್ನ ಅಂತಃಕರಣದಲ್ಲಿರುವಂತಹ ವಿಚಾರವನ್ನ ಥಟ್ಟನೆ ಶಿಷ್ಯರಿಗೆ ಮುಟ್ಟಿಸುವಾಗ ಅಥವಾ ಪ್ರಪಂಚದಲ್ಲಿ ಅದನ್ನು ಹೇಳಿಕೊಡುವಾಗ ದುರುಕ್ತಿ ಅನಿವಾರ್ಯ. ದುರುಕ್ತಿಯ ಉದ್ದೇಶ ಏನಂದ್ರೆ ಖಡಾಖಂಡಿತವಾಗಿ ಹೇಳ್ಬೇಕಂತಿರೋದು. ಈಗ ಯಾರೋ ನಿಮ್ಗೇನೋ ಒಂದು ದುಡ್ಡು ಅಥವಾ ಏನೋ ನಿಮ್ ಸ್ಕೂಲ್ನಾಗ ಒಂದು ಅಡ್ಮಿಷನ್ ಬಿಡಕ್ ಬರ್ತೀನಪ್ಪ, ನಿಮಗೆಲ್ಲ ಅಡ್ಮಿಷನ್ ಫುಲ್ ಆಗ್ಯಾವ. ಅವಾಗ ನಾನು ಎಷ್ಟೇ ಕಷ್ಟ, ನಿಮ್ಗೆ ಏನೇ ಅಂಗ್ಲಾಚಿ ಯಾರ್ಯಾರ್ದು ಒಂದಿಷ್ಟು ಒತ್ತಡ ಗಿತ್ತಡ ತಂದ್ರು ಕೂಡ ಕೊನೆಗೆ ತಲೆ ಚಿಟ್ಟು ಹಿಡಿದು ಏನ್ ಹೇಳ್ತೀರಿ ನೀವು? ಒಟ್ಟೆ ಆಗುದಿಲ್ಲ ಸರ್. ಒಟ್ಟೆ ಅನ್ನೋ ವಿಶೇಷಣ ಕೊಡಿಸ್ತೀರಿಲ್ಲ ಅದಕ್ಕಲ್ಲಿ. ಆಗದು ಸರ್. ಯಾಕಂದ್ರೆ ನಾನು ಅಡ್ಮಿಷನ್ ತಗೊಂಡ್ರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಆ ವ್ಯವಸ್ಥೆ ಸದ್ಯದಲ್ಲಿ ಅದು ಫುಲ್ ಆಗಿದೆ ಅಂತ ನೀವು ನನಗೆ ಹೇಳ್ತೀರಿಲ್ಲ ನೀವು ಅಲ್ಲಿ. ಹಾಗೇನೆ ನಿಜಗುಣ ಶಿವಯೋಗಿಗಳು ಒಂದು ವಿಶೇಷವಾದ ಸಂದೇಶವನ್ನು ನಮ್ಗೆ ಹೊತ್ತಂದಿದ್ದಾರೆ. ಬಹಳಷ್ಟು ಜನ ಪರಮಾರ್ಥದಲ್ಲಿ ಪ್ರವೇಶ ಆಗೋದನ್ನ ನನ್ನ ಕಳೆದ 40 ವರ್ಷದ ಅನುಭವದಲ್ಲಿ ನೋಡಿದೆ. ಕೆಲವೊಬ್ರು ಪ್ರಾರಂಭದಲ್ಲಿ ನನ್ನ ಹಿಡಿದುಕೊಂಡು ಏನೋ ಗುರುಗಳ ಆಕರ್ಷಣೆಗೆ ನಾವು ಆಶ್ರಮಗಳಿಗೆ ಬರ್ತೇವೆ. ಆ ಆಕರ್ಷಣೆಗಳಿಗೆ ಹಲವು ವಿಚಾರ ಇರಬಹುದು. ಏನೋ ಒಂದಿಷ್ಟು ನನ್ನ ಪ್ರಾಪಂಚಿಕ ಅಡಚಣೆಯನ್ನ ಹೇಳಿಕೊಳ್ಳಿಕ್ಕೆ ಒಬ್ಬ ಉತ್ತಮ ವಿಶ್ವಾಸಿಕ ವ್ಯಕ್ತಿ ಬೇಕಾಗಿರ್ಬಹುದು, ಅಥವಾ ಏನಾದರೂ ಒಂದಿಷ್ಟು ವಿಚಾರಗಳನ್ನು ಚಿಂತನ ಮಂಥನ ಮಾಡಿಕೊಂಡು ನನ್ನಲ್ಲಿರುವ ಚಿಕ್ಕ ಪುಟ್ಟ ಸಂಶಯಗಳನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಒಬ್ಬ ವಿವೇಕವುಳ್ಳ ವ್ಯಕ್ತಿಯನ್ನು ನಾನು ಹುಡುಕ್ತಿರಬಹುದು. ಅದು ಪ್ರಾಪಂಚಿಕವೋ ಮಾನಸಿಕವೋ ಅವು ಎರಡರ ಆಟದಲ್ಲೇ ಸಹಜವಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಒಬ್ಬ ಶುದ್ಧ ಸನ್ಯಾಸಿಯ ಸಂಘದಲ್ಲಿ ಅವ ಬಂದ್ಬಿಡ್ತಾನೆ. ಅವ ಬಂದಾಗ ಪ್ರಾರಂಭದಲ್ಲಿ ಬಂದ ಕಾರಣಗಳೇ ಬೇರೆ. ಆ ಕಾರಣಗಳಿಗಾಗಿ ಬಂದಿರ್ತೇನೆ. ಆನಂತರ ನಿಕಟತನ ಸಂಭವ ಆಗ್ತದೆ. ಅಲ್ಲಿ ಆಶ್ರಮಕ್ಕೆ ಗುರುಗಳ ಹತ್ತಿರ ನಾನು ಹೋಗದೆ ಇದ್ರೆ ಏನೋ ಒಂದು ಕಳ್ಕೊಂಡಂತ ಅನುಭವ ಶುರು ಆಗ್ತದೆ. ಅವ್ರಿಗೂ ಅಷ್ಟೇ. ಯಾಕೋ ದಿನಾಲು ರುದ್ರಣ್ಣ ಅವ್ರು ಬರ್ತಿದ್ರು, ಯಾಕೋ ಇವತ್ತು ಬಂದಿಲ್ಲ ಅಂತ ಹೇಳಿ ನಿಮ್ಮನ್ನು ಹುಡುಕಾಕ್ ಶುರು ಮಾಡ್ತದೆ. ಈ ಸಖ್ಯ ಏನದ ಅಲ್ಲ, ಈ ಸಖ್ಯ ಸೂಕ್ಷ್ಮವಾಗಿ ಯಾವುದೋ ಸ್ತರದಲ್ಲಿ ಅದು ನಿಮಗೆ ಭಕ್ತಿಗೋ ಅಥವಾ ಜಿಜ್ಞಾಸಕ್ಕೋ ನಿಮ್ಮನ್ನು ತಳ್ತದದು. ತಳ್ತದಿಲ್ಲದು. ನೀವು ಹೊರಗಡೆ ಪ್ರಾಪಂಚಿಕ ಉದಾಹರಣೆಗಳನ್ನ ಕೊಡ್ಬೇಕತ್ತೇನಿಲ್ಲ ನಿಮಗೆ. ಸುಮ್ಮನೆ ಒಬ್ಬ ಬೀಡಿ ಸೇದವನ ಹತ್ತೀರಾ, ಒಬ್ಬ ಶುರಾಪಾನ ಮಾಡವನ ಹತ್ತೀರಾ, ಇನ್ನೇನು ಮಾಡವನ ಹತ್ತೀರಾ, ಸ್ವಲ್ಪ ದಿವಸ ಸಲಿಗೆಯಿಂದ ನೀವು ಇರಿ, ನಿಮ್ಮಲ್ಲೂ ಬದಲಾವಣೆ ಬರ್ತದದು. ಹಾಗೆ ಸದ್ಗುರುಗಳ ಹತ್ತಿರ ಇದ್ದುಕೊಂಡಾಗ ಆ ಬದಲಾವಣೆಯ ಮೊದಲ ಹಾದಿ ಏನು ಅಂತಂದ್ರೆ ಒಬ್ಬ ವಿಶೇಷವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ತಿರ ಹೋದ್ರೆ ಅಲ್ಲಿ ಏನ್ ಬದಲಾವಣೆ ಬರ್ತದೆ ಅಂತಂದ್ರೆ ಪ್ರಪ್ರಥಮದಲ್ಲೇ ನಿಮಗೆ ಅನಿಸಿಕೆ ಏನು ಅಂದ್ರೆ ನಾನು ಅವ್ರಂಗ ಚಲೋತಂಗ ಮಾತಾಡ್ಬೇಕು. ನಿಮ್ಗೆ ಯಾರಿಗೂ ಪ್ರಪಂಚ ಬೇಡ, ಇದೇನೋ ಸಂಸಾರ ಹಾಗದ ಹೀಗದ ಅಂತ ನೀವೆಲ್ಲ ಹೇಳ್ತಿರಲ್ಲ, ಅದು ಅನಿಸೋದಿಲ್ಲ. ನಿಮಗೇನು ಅನಿಸ್ತದಂದ್ರೆ ನಾನು ಅಪ್ಪಗಳು ಹೆಂಗ್ ಹೇಳ್ತಾರ ಹಂಗೆ ಹೇಳ್ಬೇಕು, ಅವ್ರು ಹೆಂಗ್ ಹಾಡ್ತಾರ ಹಂಗೆ ಹಾಡ್ಬೇಕು, ನಾನು ಜೀವನದಲ್ಲಿ ಒಂದಿಷ್ಟು ಏನೋ ಬದುಕಿನಲ್ಲಿ ಬದಲಾವಣೆ ತಗೋಬೇಕಂತೇಳಿ ನಿಮಗೆ ಅನಿಸ್ತದದು. ಅನಿಸ್ಕೊಂಡು ನೀವು ಅದನ್ನ ಆ ತೀವ್ರತೆಯನ್ನ ಹೆಚ್ಚಿಗೆ ಮಾಡ್ಕೊಂತೀರಿ.
ಆದ್ರೆ ಎಲ್ಲೋ ಒಬ್ಬ ಮಹಾನುಭಾವನಿಗೆ ಏನಾಗ್ತದಂದ್ರೆ ಜನ್ಮ ಜನ್ಮಾಂತರದ ಸೂಕ್ಷ್ಮ ಮತಿ, ಅಂತಃಕರಣದ ಶುದ್ಧಿ, ಈಶ್ವರನ ಕೃಪೆ, ವೇದದ ಕೃಪೆ, ಈ ಚತುರ್ಕೃಪೆಗಳು ಅವನಿಗೆ ಕೂಡಿಬಿಟ್ಟು ಅಂತಂದ್ರೆ ಅವ ಏನಕ್ಕಾನ ಅಂತಂದ್ರೆ ವಿವೇಕನಿಸ್ಕೊಂಡು ಬಿಡ್ತಾನೆ. ನಿಮ್ ಸ್ಕೂಲ್ನಾಗ ಇರುವಂತ ಎಲ್ಲಾ ಹುಡುಗರೆಲ್ಲ ಫಸ್ಟ್ ಬರ್ತಾರೆ. ಆ ವಿವೇಕಿ ಮನುಷ್ಯನಿಗೆ ಅವ ಹೆಂಗಿರ್ತಾನಂದ್ರೆ ಅವ ಏಕಗ್ರಾಸಿ, ಒಂದ್ಸಲ ನೋಡ್ದ, ಒಂದ್ಸಲ ಕೇಳ್ದ ಅಂದ್ರೆ ಅದ್ ತಕ್ಷಣದಲ್ಲೇ ತನ್ನ ಹಿಡಿತದಲ್ಲಿ ತಗೊಂಡ್ಬಿಡ್ತಾನೆ. ಕೆಲವರು 200 ಸಲ ಮಾಡಿದ್ರು ಬರೋದಿಲ್ಲ ಅದು. ಅದು ಅವರವರ ಅಂತಃಕರಣದ ತಾಕತ್ತದು. ಹಾಗೆ ನಿಮಗೆ ತಿಳಿಯದ ಹಾಗೆ ನೀವು ಕವಿಗಳು, ನೀವು ಲೇಖಕರು, ನೀವು ಪ್ರವಾಚಕರು, ಏನೋ ಆಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಂಡುಕೊಂಡ್ ಬಿಡ್ತೀರಿ. ನಾ ಹೇಳೋದು ಶಾಸ್ತ್ರ ಅಲ್ಲಿದು. ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಅನ್ನೋದು ನನ್ನನ್ನೇ ನೋಡ್ಕೊಂಡು ಹೇಳಕತ್ತಿದ್ದೇನೆ. ಅದು ಮುಂದೆ ಹಾಗೆ ನಿಮ್ಮಲ್ಲಿ ವೇಷಭೂಷಣ ಬದಲು ಮಾಡಿಸ್ತದೆ. ನೀವು ದಿನಾಲು ಆಶ್ರಮಕ್ಕೆ ಹೋಗಿ ಒಂದಿಷ್ಟೇನೋ ಭಸ್ಮಾನೋ ಒಂದಿಷ್ಟೇನೋ ಆ ಕಡೆಗೆ ಈ ಕಡೆಗೆ ಇರುವ ಸಂಪ್ರದಾಯದ ಪ್ರಕಾರ ಮಾಡ್ಕೊಂತೀರಿ, ಏನೇನೋ ಮಾಡ್ಕೊಂತೀರಿ. ಒಂದಿಷ್ಟು ನಿಮ್ಮ ಭಾಷೆಯಲ್ಲಿ ಬದಲಾಗ್ತದೆ, ನಿಮ್ಮ ವಿಚಾರದಲ್ಲಿ ಬದಲಾಗ್ತದೆ. ಆಗಷ್ಟು ಈಗಷ್ಟು ನಿಮಗೆ ಜನರ ಮುಂದೆ ನಿಮ್ಮನ್ನ ತೋರಿಸಿಕೊಳ್ಳಬೇಕೆನ್ನುವ ತುಡಿತ ಹೆಚ್ಚಾಗ್ತದೆ. ಆಗ ನೀವು ಅಲ್ಲೊಂದು ಹಾಡುವುದೋ ಅಥವಾ ಒಂದಿಷ್ಟು ನಿರೂಪಣೆಯೋ ಅಥವಾ ಒಂದಿಷ್ಟು ಏನಾದ್ರೂ ವಿಚಾರವೋ ಪ್ರವಚನವೋ ಇಂಥವನ್ನ ನೀವು ಮಾಡಕ್ ಶುರು ಮಾಡ್ತೀರಿ. ಮಾಡಕ್ ಶುರು ಮಾಡಿದಾಗ ಆ ಮೂಲ ಗುರುಗಳು ಅಷ್ಟೊತ್ತಿ ವಯಸ್ಸು ತಳ್ತದವು ಅಥವಾ ನಿಮ್ಮ ಅವಶ್ಯಕತೆ ಇರ್ತದೆ. ಎಲ್ಲೋ ಒಂದು ಕಡೆ ಹಾಗೋ ಹೀಗೋ ನಿಮ್ಮನ್ನ ಶ್ರಾವಣದಲ್ಲೋ ಕಾರ್ತಿಕದಲ್ಲೋ ಎಲ್ಲೋ ಒಂದಿಷ್ಟು ಹಳ್ಳಿಗಳಿಗೋ ಅಲ್ಲೆಷ್ಟು ಇಲ್ಲೆಷ್ಟು ಕಳಿಸಿದಾಗ ನಿಮಗೆ ಏನ್ ಅನಿಸ್ತದಂದ್ರೆ ನಾ ಶಾಣೆ ಅದನ್ನು ಅಂತ ಅನಿಸ್ತದ. ನೀವು ಅದನ್ನೇ ಇಟ್ಕೊಂಡು ಏನ್ ಮಾಡ್ತೀರಿ, ಮತ್ತಷ್ಟು ಶ್ಲೋಕ ಮತ್ತಷ್ಟು ವಚನ ಹಾಗ ಹೀಗ ಮಾಡ್ಕೊಂಡು ಅದನ್ನೇ ಒಂದು ಭಾವನೆಯಾಗಿ ಅಥವಾ ನಿಮ್ಮ ಜೀವನದ ಅಂಗವಾಗಿ ನೀವು ಅದನ್ನ ಮಾರ್ಪಡಿಸ್ಕೋತೀರಿ. ಇದು ಸುಮ್ಮನೆ ನಡೆದು ಬರುವ ಹಾದಿಯನ್ನು ಹೇಳಿದೆ. ಆದ್ರೆ ಈ ಮಾರ್ಪಾಟದ ಹಿಂದೆ ಪಾರಮಾರ್ಥಿಕ ತತ್ವವನ್ನ, ಸದ್ಗುರುವಿನ ಬ್ರಹ್ಮನಿಷ್ಠತೆಯನ್ನ ನಿಮಗ ತಿಳ್ಕೊಳಕ ಸೌಡ ಆಗೋದಿಲ್ಲ. ಹೌದಿಲ್ಲ? ಅರ್ಥ ನಾನು ಹೇಳೋದು ಅನುಭವಕ್ಕೆ ಬರಾಕತ್ತೈತಿಲ್ಲ? ನಿಮಗೆ ಸೌಡ ಆಗೋದಿಲ್ಲಪ್ಪ. ನಿಮಗೆ ನಾಳೆ ಒಂದು ಪ್ರವಚನ ಮಾಡ್ಬೇಕು, ನಾಳೆ ಆ ಊರವ್ರು ಕರೆಯಕ್ ಬಂದಾರೆ, ಈ ಊರವ್ರು ಜಾತ್ರೆ ಅವ್ರು ಕರೆಯಕ್ ಬಂದಾರೆ, ನೀವು ಅದನ್ನ ಮಂದಿ ಮುಂದೆ ಹೇಳಕ್ ಶುರು ಮಾಡ್ತೀರಿ. ನನ್ನ ಬಹಳ ಮಂದಿ ಕರೆಯಕತ್ತಾರ್ರಿ ಅನಿಸ್ತೈತಿಲ್ಲ? ಅವಾಗ ನಿಮಗೆ ಆ ಊರಾಗ ಆ ಕಥೆ ಹೇಳಿನಿ, ಈ ಊರಾಗ ಈ ಕಥೆ ಹೇಳ್ಬೇಕಂತ ಹೇಳಿ ಒಂದಿಷ್ಟು ಕಥೆಗಳನ್ನು, ಒಂದಿಷ್ಟು ವಚನಗಳನ್ನು, ಒಂದಿಷ್ಟು ಅರ್ಧಂಬರ್ಧ ಶ್ಲೋಕಗಳನ್ನು ಕಲ್ಕೊಂಡು ನಿಮ್ ತಲೆ ಒಂದೇ ಒಂದು ಉಳಿದು ಬಿಡ್ತದೆ. ನನಗ ಜನ ಶಾಣೆ ಅನ್ಬೇಕು. ಏನ್ ಉಳಿತಪ್ಪ ನಿಮ್ ತಲೆ? ಏನ್ ಉಳಿತು ಕೊನೆಗೆ? ನನಗೆ ಜನ ಶಾಣೆ ಅನ್ಬೇಕು. ನಿಮಗೆ ಅನ್ಬೇಕು ಅನ್ನೋದಕ್ಕೆ, ನೀವು ಹೋಗಿ ಯಾರ ಮುಂದಾರೆ ಹೇಳುದಕ್ಕೆ, ಅವ್ರು ಸಂಚನಕ್ಕೆ ಪಾಪ ತಮ್ಮ ಸಂಸಾರದ ಕೆಲಸದಲ್ಲಿ ಹೋಗಿ ಬ್ಯಾಸತ್ತ ಬಂದವರಿಗೆ ನೀವೇನ್ ಶಾಣೆ ಆಗಿರೋ, ನೀವೇನ್ ದೊಡ್ಡದಿರೋ ಅವ್ರಿಗೆ ಏನ್ ಗೊತ್ತಾಗ್ತದ? ನೀವು ಮಾತಾಡಿದ್ದೇ ಮಾನ್ಯ ಅನಿಸ್ತದ. ಅವಾಗ ಜನ ಒಂದಿಷ್ಟು ಹಿಂಬಾಲಕರಾಗ್ತಾರೆ, ನಿಮ್ಮನ್ನ ಒಂದಿಷ್ಟು ಮಂದಿ ಹೊಗಳಾಕತ್ತಾರೆ. ಅವಾಗ ನಿಮಗೆ ಏನ್ ಅನಿಸ್ತೈತಪ್ಪ ಅಂತಂದ್ರೆ ಅಕಸ್ಮಾತ್ ಹೊಗಳಲಾರದೆ ಬಿಟ್ರೆ ನಿಮಗ್ ಕಶ್ಮೀಶ ಶುರು ಆಗ್ತದೆ. ಯಾಕೆ ಮೊದಲು ಒಂದೇ ಸಲ ಶ್ರೀ ಅಂತಿದ್ರು, ಈಗ ಬಹಳ ಊರನ್ನ ಪ್ರವಚನ ಮಾಡಕತ್ತಿದ ಕೂಡಲೇ ಶ್ರೀ 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 ಅಂದ್ರು. ಯಾವನೋ ನನ್ನಂತ ಪಾಪ ತಿಳಿಲಾರ್ದಕ್ಕೆ ಅವ್ನು ಶ್ರೀ ಗುರುಗಳು ಅಂತ ಅಂದ್ರೆ ಇವ್ ಶಣ ಇಲ್ಲ ಅಂತ ಶುರು ಮಾಡ್ತೀರಿ ನೀವು. ಯಾಕೆ ನಿಮಗೆ 3 ಸಲ ಶ್ರೀ 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 ಅನಿಸಿರೋ ರೂಢ ಬಿದ್ದಿರ್ತದವು. ಹೌದಿಲ್ಲ? ಅದರ ಚಕ್ಕಂತೆ ವೇಷಭೂಷಣ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕಾಣಿಕೆಗಳು, ಅದರ ತಕ್ಕ ಹಾಗೆ ನಿಮ್ಮ ಇರುವಿಕೆಗಳು, ನೀವು ನಿಮಗೆ ತಿಳಿಲಾರ್ದಂಗ ಬದಲಾವಣೆ ಮಾಡ್ಕೊಂತೀರಿ. ಸೌಡೆಲ್ಲದ ನಿಮ್ಮ ಸ್ವರೂಪವನ್ನು ನೀವು ನೋಡ್ಕೊಳಕ್ ನಿಮಗೆ ಹೀಗೆ ಬದುಕಿ ಗುರುವಿನಿಂದ ದೂರ ಸಾಗಿ ಬಂದ್ರಿ. ಎಲ್ಲಿ ಮಠ ಬಂದ್ರಿಪ್ಪ? ಒಳ್ಳೆ ಅವರ ಹುಡುಕಾಡಿದ್ರು ಸಿಗುವಲ್ರಿ. ಮಜಾ ಇಲ್ಲ ಜೀವನ, ಮಜಾ ಇಲ್ಲ ಜೀವನ.
ಹ್ಮ್ ಅವರು ಮುಂದೆ ವರ್ತಮಾನದ ಗುರುಗಳಾದ್ರು. ಹ್ಮ್ ಅವರು ಮುಂದೆ ಮಠ ಕಟ್ಟಿದ್ರು. ಹ್ಮ್ ಅವರು ಏನೇನೋ ಮಾಡಿದ್ರು. ಹ್ಮ್ ಅಂಥವ್ರು ಕೊನೆಗೊಂದಿನ ದೇಹ ಕುಗ್ತು, ಹ್ಮ್ ನಡ ಬಗ್ತು. ಹ್ಮ್ ಅಂತಃಕರಣದಲ್ಲೇ ಎಷ್ಟು ದಿನ ಕಥೆ ಹೇಳೋರಪ್ಪ ನೀವು? ಹೌದು ಎಷ್ಟು ದಿವಸಪ್ಪ ನಿಮ್ಮ ನಾಲಿಗೆ ಶಕ್ತಿ ಉಳಿಯುವುದು? ಹೌದು ಎಷ್ಟು ದಿವಸಪ್ಪ ನಿಮ್ಮ ತಾಮ್ರ ಕೊಡದಂತ ದೇಹ ಚಂದ ಇರುವುದು? ಹ್ಮ್ ಒಂದಿನ ಕುಗ್ತು, ಹ್ಮ್ ನಡ ಬಗ್ತು, ಹ್ಮ್ ಧ್ವನಿ ಹಿಂಗ್ತು. ಮರಿದೇವ್ರು ಮತ್ತೆ ಬಂದ. ಹೌದು ಅಜ್ಜ ಗಿಡಕ್ಕೆ ಹಚ್ಚಿ ಕೂತ. ಹ್ಮ್ ಇತ್ತ ಬ್ರಹ್ಮನಿಷ್ಠತೆ ಸಾಧಿಸ್ತೇನೋ? ಇಲ್ಲ ಇಲ್ಲ. ಈ ಸದ್ಯದಲ್ಲಿ ಈ ಹೊಸ ಹುಡುಗರು ಇವನು ಕರುತ್ತಾರೇನು? ಕರಂಗಿಲ್ಲ. ಇಲ್ಲ. ಮಠದೊಳಗರ ಶಾಂತಿ ಐತೆ, ತನ್ನ ಮನದೊಳಗರ ಶಾಂತಿ ಐತೆ. ಹಂಗೆ ಅಶಾಂತದೊಳಗೆ ಬದುಕಿ ಕುರುವಂತಹ ಆ ಶಬ್ದ ಜ್ಞಾನಿ ಏನನ್ಬೇಕು ಇವಾಗ? ಏನ್ ನಿಮಗೆ ಹೇಳ್ತೇನೆ, ನಿಮಗೆ ಹೇಳ್ತೇನೆ. ಅವ್ರು ಹೆಂಗಿರ್ತಾರಪ್ಪ ಅಂದ್ರೆ, ನೀವು ದ್ವೈತ ಹೇಳಿದ್ರೆ ನಾವು ಅದ್ವೈತ ಹೇಳ್ತೀವಿ, ನೀವು ಅದ್ವೈತ ಹೇಳ್ತಿದ್ರೆ ನಾವು ದ್ವೈತ ಹೇಳ್ತೀವಿ. ಒಟ್ಟು ನಿಮ್ಮನ್ನ ಖಂಡನ ಮಾಡ್ತೀವಿ. ಅಜ್ಜಾರ ನೀವೇನ್ ಹೇಳ್ತಿರತ್ ಕೇಳ್ತಿದ್ರತ್ ಬಂದು. ಸಿದ್ಧಾರೂಢಪ್ಪ ಅವ್ರ ತಲೆ ಏನೋ ಕಪೋಲ್ ಕಲ್ಪಿತ ಕಥೆ ಇದು. ಯಾರೋ ಒಬ್ರು ಹಿಂಗ ಒಂಟಿ ಮೇಲೆ ಪುಸ್ತಕ ಕೇರ್ಕೊಂಡು ಬಂದಿದ್ರಂತ. ಅಪ್ಪಗಳನ್ನ ಕೇಳಿದ್ರು, ಅಜ್ಜಾರ ನಿಮ್ಮದು ಹೆಸರು ಬಹಳ ಕೇಳಿವಿ, ನಿಮ್ಮ ಕೂಡ ವಾದ ಮಾಡ್ಬೇಕಂತ ಬಂದೀವಿ, ನೀವು ಏನು ಹೌದಂತೀರಿ ಅದನ್ನ ಅಲ್ಲ ಮಾಡ್ತೀನಿ. ಏನ ಒಂದು ಕರಾರ? ನೀವೇನ್ ಹೌದಂತ್ರಿ ನಾನು ಅಲ್ಲ ಮಾಡ್ತೀನಿ ಅಂದ ಕೂಡ್ಲಿ ಯಾರು ಬೇಡತ್ತಾರ, ಬಾರೋ ತಮ್ಮ ಕುಂಡ್ರ ಪಾಯಪ್ಪ, ಕುಂಡ್ರ ಊಟ ಮಾಡಿ ನನ್ನ ಮಗನ ಅಂತ ಅವ್ರು ಅಂದ್ರು. ಏನ್ ಊಟ ಇಲ್ಲ ಪಾಟಿಲ್ರಿ, ನೀವೇನ್ ಅಂತಿರಲ್ಲ, ನೀವು ದ್ವೈತ ಹೇಳಿದ್ರೆ ನಾವು ದ್ವೈತ ಖಂಡನ ಮಾಡಿ ಅದ್ವೈತ ಸ್ಥಾಪನೆ ಮಾಡ್ತೀವಿ, ನೀವು ಅದ್ವೈತ ಹೇಳಿದ್ರೆ ಅದನ್ನ ಖಂಡನೆ ಮಾಡಿ ದ್ವೈತ ಸ್ಥಾಪನೆ ಮಾಡ್ತೀವಿ, ನೀವು ಯಾವ್ದು ಹೌದು ಅಂತಿರಲ್ಲ ಅದನ್ನ ಅಲ್ಲ ಮಾಡ್ತೀವಿ ನಾವು. ಕುಂಡ್ರತಮ್ಮ ಅಂತ ಕುಂಡ್ರಿಸಿದ್ರು. ಜನ ಘಾಮಾತು. ಸಿದ್ಧಾರೂಢಪ್ಪಗಳ ಕೆಲವೊಂದು ಇಂಥ ವಾದ ಮಾಡಕತ್ತಾನ, ಏನು ಹೇಳ್ತಿದ್ದಾನು ಅಂತ ಮಂದಿ ಕುಂತು. ಮುಂದೆ ಕುಂತು ಕೂಡ್ಲೆ ಒಬ್ಬ ಸಭೆಗೆ ಏನಂದ, ಯಾರು ಮೊದಲು ಮಾತಾಡುದ್ರಿ ಅಂತ. ಇಲ್ಲ, ಅವ್ರ ಮಠ ಹತ್ತಿ ಅವರ ಮೊದಲು ಮಾತಾಡ್ಲಿ, ಅವ್ರು ಏನ್ ಹೇಳ್ತಾರ ಅದನ್ನ ಅಲ್ಲು ಮಾಡಿ ತೋರಿಸ್ತಾನ ನಾನು. ಏನ್ ಹೇಳ್ತೀರಿ ಹೇಳ್ರಿ ಅಪ್ಪಗಳು ಅಂತೆ ಸಿದ್ಧಾರೂಢರಿಗೆ ಅಂದ್ರು. ಅವೇನ್ಪಾ ಶಾಸ್ತ್ರ ಪಾಸ್ತ್ರ ಏಕಟ್ ವಿಚಾರ ಮಾಡೋಣಂತ, ನಮ್ಮ ಸೌಡ್ ಎಲ್ಲೈತಿ, ನಂದು ಒಂದೇ ಮಾತು, ಈಗೇನು ಬಂದಾನಲ್ಲ ಪಂಡಿತ ಇವ್ರ ಅಪ್ಪಗ ಹುಟ್ಟ್ಯಾನಂತನ್ನ. ಏನಂತಂದ್ರೆ ಪಂಡಿತ್ ಬಂದಾನಲ್ಲ ಇವ್ರ ಅಪ್ಪಗ ಹುಟ್ಟ್ಯಾನಂತ ನಾನು ಹೇಳ್ತೀನಿ. ಮತ್ತೆ ಈಗ ಅಲ್ಲಿ ಮಾಡ್ಬೇಕು ನೋಡಿ. ಫಜೀತಿ ಬಂದು ಕುಂತಿ ನೋಡು. ಬೇಕಾ ಇದು? ಬೇಕಾ? ಅಲ್ಲ, ಶಿವನವತಾರಿಯಾದ ಸಿದ್ಧನ ಪಾದದಲ್ಲಿ ಹೋಗಿ ಸಾಷ್ಟಾಂಗವನ್ನು ಹಾಕಿ ಗುರುವೇ ನಾನಾರು ಅನ್ನೋದನ್ನು ಸುಮ್ಮನೆ ದೇಶ ಸುತ್ತಿ ಈ ಹೊಟ್ಟಿಗೆ ಆಗಿ ಒಂದು 4 ಹೆಸರಿಗೆ ಆಗಿ ಜೀವನ ಹಾಳು ಮಾಡ್ಕೊಂಡು ಬಂದೆ. ಗುರುವೇ, ನನ್ನ ಸ್ವರೂಪದ ಜ್ಞಾನ ನನಗಾಗಿಲ್ಲ, ನನಗೆ ಹೇಗಾದ್ರೂ ಮಾಡಿ ನನಗೆ ಬ್ರಹ್ಮಜ್ಞಾನವನ್ನು ಮಾಡಿಕೊಡು ಅಂತ ಹೇಳಿದ್ರೆ ಕೆಲಸ ಆಗ್ತಿತ್ತಿಲ್ಲ. ಅದು ಅವ್ರನ್ನ ನೋಡಿ ಬರದಾರಿದಾನೆ. ಹಿಂಗೆ ಪ್ರವಚನ ಮಾಡ್ಕೋತ ಊರೂರ್ ಅಡ್ಡಾಡವ್ರಿಗೆ ಆಗದಕ್ಕೆ ಹೆಂಗ್ ಮಾಡ್ಬೇಕು ಅರ್ಥ? ಅದನ್ನ ಪ್ರವಚನ ಮಾಡಿಕಂತ ಊರೂರ್ ಅಡ್ಡಾಡೋರಿಗೆ ಆಗದು ಅರ್ಥ ಆಯ್ತಪ್ಪ. ನೋಡು, ಹೊಲಕ್ಕೆ ಹೋಗಿ ಕಡಿದ್ರೆ 4 ಮಾರು ನಟ್ಟಕ್ಕಿತ್ತು, ಹೆಂಡತಿ ಮಾಡಿಕೊಂಡು ಹಡದ್ರೆ 4 ಮಕ್ಕಳು ಹಾಕಿದ್ದು, 2 ಬಿಟ್ಟ. ಇದ್ದ ದೋತ್ರನ ಮಡಿಚಿ ಲುಂಗಿ ಸುತ್ತಿಕೊಂಡ, ಇದ್ದ ಅಂಗಿಗೆ ಕಾವಿ ಬಣ್ಣ ಹಾಕೊಂಡ, 4 ಮಾತ ಕೊಪ್ಪಳ ಮಠದಾಗ ಕೂತ್ಕೊಂಡು ಕಲ್ತ. ಹೇಳ್ಕೋತ ಊರು ತುಂಬಾ ಅಡ್ಡಾಡಿದ. ಮುಕ್ತನಾಗ್ತಾನ? ನಮ್ಮ ಅಪ್ಪಗಳು ಬಹಳ ಚಂದ ಒಂದು ಕಥೆ ಹೇಳ್ತಿದ್ರು. ಅಕ್ಷರ ಕಲಿತೋ ಇಕ್ಕ್ಯಾಡಾಕ ಯಮಪುರದಾಗ ಹೋಗಿ ಹೊಕ್ಕ್ಯಾಡಾಕ.
ಹ್ಮ್ ಅಕ್ಷರ ವಿದ್ಯೆ ಏನ್ ತಮ್ಮ ಇದು? ವಿಖ್ಯಾತ. ನೀ ದ್ವೈತ ಹೇಳಿದ ನಾ ದ್ವೈತ ಹೇಳ್ತೀನಿ, ನಾ ದ್ವೈತ ಏನ್ ಮಾಡವ? ಹ್ಮ್ ಅಕ್ಷರ ಕಲ್ತದ್ದು ಇನ್ನೊಬ್ಬರನ್ನ ಖಂಡನ್ ಮಾಡಾಕಾತು. ಹ್ಮ್ ನಿನಗೇನಾರ ಅಕ್ಷರದ ಜ್ಞಾನ ಆತನ? ಇಲ್ಲ. ಅದನ್ನ ಕಂಡು ಹೇಳಾಕತ್ತಾರ ನೋಡೋದು. ಆಗದು ವರ ವಿವೇಕಿಗೆ. ವರ ವಿವೇಕಿ ಅಂದ್ರೇನು? ಕಂಡಾಪಟ್ಟಿ ಶಾಣ್ಯ. ವರ ವಿವೇಕಿಗೆ ಏನ್ ಅನ್ಬೇಕು ಅದಕ್ಕೆ? ಅದೇನು ಏಸೋ ಪುಸ್ತಕ ಓದ್ಯಾನಂತಾರ ನೋಡು. ಏನು ಓದ್ ಏನ್ ಮಾಡವ? ಒಂದು ಗಿಳಿ ಇತ್ತು. ಅದು ಒಂದು ಅದಕ್ಕೆ ಗುರುಗಳು ಒಂದು ಮಂತ್ರ ಕಲಿಸಿದ್ರು. ನೋಡು, ನೀನು ಸುಂದರವಾದ ಗಿಳಿ, ನಿನಗೆ ನಾಳೆ ನಿನ್ನ ಚೆಲುವಿಕೆಯನ್ನು ನೋಡೆ ಬೇಡ ಬಂದ ಬಲಿ ಹಾಕಿ ಹಿಡ್ಕೊಂಡು ಹೋಗ್ತಾನೆ. ಅದನ್ನ ನೋಡೆ ನೀನು ಅವ ಬೇಡ ಜಾಲದೊಳಗೆ ಒಂದಿಷ್ಟು ಕಾಳು ಹಾಕಿರ್ತಾನ, ಒಂದಿಷ್ಟು ಹಣ್ಣಿನ ತುಕಡಿ ಒಗೆದಿರ್ತಾನೆ. ಅವು ನನಗೆ ತಿನ್ನಾಕ್ ಸಿಗ್ತಾವಂತ ವಾದಿ ಅಂದ್ರೆ ನೀನು ಹಿಡಿದು ಮುರ್ಕೊಂಡು ಹೋಗ್ತಾನ. ಅದಕ್ಕೆ ಮೊದಲು ಇದನ್ನ ಭಯಪಟ್ಟು ಮಾಡಂದ. ಗಿಳಿ ಭಯಪಟ್ಟು ಮಾಡ್ತು. ಏನಂತ ಮಂತ್ರ ಅಂದ್ರೆ ಬೇಡ ಬರ್ತಾನ, ಕಾಳು ಹಾಕ್ತಾನ, ತಿನ್ನಾಕ ಹೋದ್ರೆ ಹಿಡ್ಕೊಂಡು ಹೋಗ್ತಾನ. ಇದು ಅದಕ್ಕೆ ಮಂತ್ರ. ಇದು ಸಣ್ಣ ಕೂಸಿದ್ದಂಗಿಂದ ಭಯಪಟ್ಟು ಮಾಡ್ತು. ಗಿಡದಾಗ ಬಂದು ಅಡ್ಡಾಡ್ಕೊಂಡು ಮೇಯ್ಕೊಂಡು ಬಂದಿರ್ತಿತ್ತು. ಬೇಡ ಬಳೆಗಾರ ಅಲ್ಲೇ ಅಡ್ಡಾಡ್ತಿದ್ದವ. ಇದು ಅವಾಗಂತಿತ್ತು. ಅವ ಬೇಡ ತಿಳ್ಕೊಂಡ, ಇದು ಭಯಪಟ್ಟು ಮಾಡಿದಂಗ ಅಂತತಿ, ನೋಡುನು ಇದ್ರ ಶಾಣಿತಾನಂತೇಳಿ ಹಾಕೇ ಬಿಟ್ಟ. ಅನ್ಕೋತ ಹೋತು ತಿನ್ನಾಕ. ಎದಕ್ಕೆ? ಏನ್ ಅನ್ಕೋತ ಹೋಗ್ತಮ್ಮ? ಅದು ಬೇಡ ಹಿಡ್ಕೊಂಡು ಹೋಗ್ತಾನೆ. ಇದನ್ನ ಅನ್ಕೋತಾನ ಅಲ್ಲಿ ಹೋಗೈತಿ, ಬಲೆಯಾಗ ಬಿದ್ದತಿ, ಹಿಡ್ಕೊಂಡು ಹೊಂಟಾನ. ಅವನ್ ಹೆಗಲಿ ಮೇಲೆ ಕುತ್ಕೊಂಡು ಇದನ್ನ ಅಂತ. ಹಂಗ ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ. ಸ್ವಗತ ಮುಖ್ಯ ಭೇದ ಮೂರು ಮೀರಿ ತೋರ್ಪ ಎನಗೆ ಪೂರ್ಣ ಗಗನದಂತ ರೂಪನಾಗಿ ದೃಶ್ಯ ಒಂದಿಲ್ಲವೋ. ಅಜ್ಜಾರು ಬಹಳ ಚಲೋ ಕಲ್ತಾರಪ್ಪ. ಅವ ಅಜ್ಜಾರು ಚಲೋ ಕಲ್ತಾರ ಅಂದ್ರ ಏನಾಗುವುದ? ನೀವು ಚಲೋ ಹೇಳಿಲ್ಲ ಅಂದ್ರ ಏನಾಗುವುದ? ಏನ್ ಅಜ್ಜಾರ ಪ್ರವಚನಪ್ಪ? ಅಜ್ಜಾರ ಪ್ರವಚನ ಚಂದ ಆತ, ಅಜ್ಜಾರು ಇರುವುದು ಹೆಂಗೈತೆ? ಹೌದಿಲ್ಲ? ಇಲ್ಲಿ ತನಕ ಇಡೀ ಭಾರತ ದೇಶದಲ್ಲಿ ಒಂದ್ ಮೂಲೆ ಕೂತೊಂದು ಕಣ್ಮುಚ್ಚ್ರಿ, ಕಣ್ಮುಚ್ಚೆ ನೋಡ್ರಿ. ಎಲ್ಲಿಂದ ಶುರು ಮಾಡ್ರಿ ಅಂದ್ರ ಹರಿದ್ವಾರ್, ಬದರಿ, ಕಾಶಿಯಿಂದ ಶುರು ಮಾಡಿ ಕನ್ಯಾಕುಮಾರಿ ಮಠ ಬರ್ರಿ. ಚಲೋ ಪ್ರವಚನ ಮಾಡೋರ್ದು ಯಾರ ಗದ್ದಿಗೆ ಮಾಡ್ಯಾರನ? ಎಲ್ಲಾರ ಒಂದ್ ಚಲೋ ಪ್ರವಚನ ಮಾಡ್ತಿದ್ರಿ, ಅವ್ರದೊಂದ್ ತೇರ್ ಎಳಿವನು ಅಂತೇಳಿ ಎಲ್ಲಾರ ಮಾಡಿದ್ ನೋಡಿರೇನ? ಯಾರು ಮಾಡ್ಯಾರ? ಬ್ರಹ್ಮನಿಷ್ಠರು. ಯಾರು ಶಿವಯೋಗ ಸಾಮರಸ್ಯವನ್ನು ಮಾಡಿ ತುತ್ತನವನ್ನು ಉಂಡು ಲಂಗೂಟಿಯ ಬಟ್ಟೆಯಲ್ಲಿ ಇದ್ದು ದೇಹ ನಾನಲ್ಲೆಂಬ ಉಪಾದಿಯಿಂದ ಏಕಾಂತದಲ್ಲಿ ಹೋದವನ ಗದ್ದಿಗೆ ಐತೆ. ಯಾವ ಮಠಕರ ಹೋಗ್ರಿ ನೀವು, ಅಲ್ಲಿ ಪೂಜೆಗೊಳ್ಳುವ ಗದ್ದಿಗೆ ಯಾರದು ಅಂತಂದ್ರ ಒಪ್ಪತ್ತುಂಡವ ಯೋಗಿ. ಅವ ಭೋಗದ ಬೆನ್ನ ಹತ್ತಿ ತಿರುಗಾಡ ಅವ್ರದ್ದು ಎಂದರ ಜಾತ್ರೆ ಆದದ್ ನೋಡಿರೇನು? ನೋಡ್ರಿ, ಎಲ್ಲರೂ ನೋಡಿ ಹುಡುಕಿ ನೋಡ್ರಿ, ಹೇಳ್ರಿ ನಾನು ಒಂದ್ ನಿಂತಲ್ಲಿ ಐತ್ ನೋಡು ಅಂತೇಳಿ. ಚಲೋ ಪ್ರವಚನ ಮಾಡ್ತಿದ್ರಿ, ಅದಕ್ಕೆ ಅವ್ರ ಹೆಸರಲ್ಲಿ ಒಂದು ತೇರು ಕಟ್ಟಿವಿ ಅಂತೇಳಿ. ಪ್ರವಚನ ಮಾಡೋರ್ ತೇರು ಎಳೆಯೋದಿಲ್ಲ, ಅದು ಹೇಗ ಹೇಳಿದಲ್ಲ ಹಾಗ ನಡೆದವ್ರ ತೇರು ಎಳೆದದ. ಏರು ಸಾಗಿ ತಮ್ಮ ನೋಡಿ ಸಾರ ಮುಕುತಿ ಸಖಿಯರೆಲ್ಲ ಪಾರಮಾರ್ಥ ತತ್ವದಳು ಸುವಿಚಾರವೆಂಬ ಬೀದಿಯಲ್ಲಿ. ಯಾವಾತನು ಜೀವನದಲ್ಲಿ ಸಚ್ಚಾರಿತ್ರವಾಗಿ ಉಳ್ಳವನು ಅವನಿಗೆ ಜಗತ್ತು ಬಾಗ್ಯದಲ್ಲದೆ ಒಣ ಮಾತಿನ ಪಂಟು ಮಾತಿನ ಬಂಟರಿಗೆ ಬಾಗ್ತದ. ಏನೋ ಇವತ್ತು ನಾಳೆ ತಮ್ಮ ಜಾತ್ರೆ ಸಲುವ ಕರ್ಕೊಂಡು ಹೋಗ್ಯಾರ, 150 ರೂಪಾಯಿ ದಕ್ಷಿಣ ಕೊಡ್ತಾರ, ಯಾರ 10 ರೂಪಾಯಿ ಹೈರೆ ಹಾಕ್ತಾರ, ಮುಂದೆ ನೋಡಿ ಕಳಿಸ್ತಾರ.
ಏನಾಗೋದು? ಹೌದು. ಅದನ್ನ ನೋಡಿ ನೋವಿನಿಂದ ಬರೆಯಕತ್ತಾರ ನೋಡವ್ರು. ಮುಂದೆ ನೋಡಿ, ವಿರತಿಯಳು ಅಖಿಳ ಅಖಿಳ ಸಂಸರಣವನುಳಿದು. ವಿರತಿಯಳು ಏನೋ ತಲೆಯಾಗ ಬಂತಪ್ಪ. ನಂದ ಹೇಳ್ತಿದ್ರಣ್ಣ, ಸುಮಾರು 1970 ದಶಕ ಇರಬಹುದು. 70 ದಶಕ ಇರಬಹುದು. ಜಗದ್ಗುರು ರಾಮಲಿಂಗ ಮಹಾಸ್ವಾಮಿಗಳು ಆ ಕಾಲದಲ್ಲಿ ನನ್ನ ಗುರುಗಳು ಒಣ ಕಾಳು ತಿಂತಿದ್ರು, ಬೇಯಿಸಿದ ಆಹಾರ ತಿಂತಿದ್ದಿಲ್ಲ. ಇದು ರೈತಾಪಿ ಊರ ಕಡಲಿ, ಜ್ವಾಳ, ಗೋಧಿ ದಾರಿ ಹಿಡಿದು ಬೀಳುತ್ತಿದ್ದು. ಅವುಗಳನ್ನ ಹಾಕೊಂಡು ಬಂದ ಒಂದು ಅರಪಾವ್ ಕಾಳ, ಕಡ್ಲೆ ಕಾಳ, ಜ್ವಾಳದ ಕಾಳ ಏನ್ ಸಿಕ್ಕದ್ದನ್ನು ಇಟ್ಕೊಂಡು ಕುಟು 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 ತಿಂದ ಅದ್ರ ಮೇಲೆ ಬದುಕ್ತಿದ್ರು ಅವರು. ಅಂಥ ಮಹಾನುಭಾವರು ಒಂದೇ ಒಂದು ದಿವಸ ಶ್ರಾವಣ ಮಾಸ್ತಮ, ಅದು ಕೊನೆಯ ಪಾದ, ಕೊನೆಯ ವಾರ, ನಾನು ಒಂದು ಸ್ವಲ್ಪ ಉಡಾಳ ಮನುಷ್ಯ. ಆ ಕಾಲದಲ್ಲೇ ನಾನೊಂದು ಸ್ವಲ್ಪ ಅಷ್ಟೇನು ಸರಿಯಾದ ಯೋಗ್ಯ ಅಧಿಕಾರ ನನಗೆ ಇದ್ದಿದ್ದಿಲ್ಲ. ನಾನು ಒಂದು ಸ್ವಲ್ಪ ಆ ಆಶ್ರಮದ ಮುಂದೆ ಕೀಟಲೆ ಮಾಡ್ತಿದ್ದೆ. ಆಗ ನಾನು ಹೊರಗಡೆ ಕಂಪೌಂಡ್ ಹೊರಗಡೆ ಕೂತ್ಕೊಂಡು ಕೀಟಲೆ ಮಾಡುವಾಗ ಅಪೋಳು ಬಿಡಿಸಿದ ಪದ ಯಾವುದು ಅಂದ್ರೆ, ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು ಭೂಮಂಡಲದ ಭೋಗ ಪೂಗವನತಿಗಳು. ಈ ಪದ್ಯವನ್ನು ಅಪೋಳು ನನಗೆ ಹೇಳಿಲ್ಲ ಅವ್ರೆ, ಒಳಗೆ ನಿಮ್ಮಂಥವ್ರು ದೊಡ್ಡ ದೊಡ್ಡವರು ಕುಂತಿದ್ರಲ್ಲ ಅವ್ರಿಗೆ ಹೇಳ್ತಿದ್ರು ಅವರು. ಅಲ್ಲೊಂದು ಇಲ್ಲೊಂದು ಶಬ್ದ ಬಂದ ಕರ್ಣಪಟಲಕ್ಕೆ ಆ ಪುಣ್ಯಾತ್ಮನ ಮುಖದಿಂದ ಬಂದ ಶಬ್ದರ ಎಷ್ಟು ಶಕ್ತಿ ಇದ್ದೋ, ಆ ಶಬ್ದದಲ್ಲಿ ಏನಾರ ಬಾಣಾಗಿನ ಜೋಡಿಸಿದ್ದೋ, ಆ ಶಬ್ದದಲ್ಲಿ ಏನಾದ್ರೂ ಗಂಗೆಯ ನೀರನ್ನು ಅದಕ್ಕೆ ನೆನೆಸಿದ್ದೋ, ಆ ಪದ ಮುಗಿಯುವುದ್ರೊಳಗಾಗೆ ನನ್ನ ಅಂತಃಕರಣ ಸನ್ಯಾಸಿಯಾಗಿತ್ತು. ನಾನು ಮಠಕ್ಕೆ ಹೋಗಿಲ್ಲ, ಮಠದಾಗಿದ್ದವ್ರನ್ನ ಕಾಡಾಕ್ ಹೋಗಿನಿ. ಕಾಡಾಕ್ ಹೋಗಿದ್ದೆ, ಮುಂದೆ ಕೂತವರು ಮನೆಗೆ ಹೋದ್ರು, ನಾನು ಗುರು ಪಾದವನ್ನು ಸೇರಿದೆ. ಯಾಕೆ ಮತ್ತನ್ನು ಹೇಳ್ತೀನಂದ್ರೆ, ಆ ಕ್ಷಣ ಅದು ವಿರತಿಯಳು ಅಖಿಳ. ಹೌದೇನು? ವಿರತಿಗೆ ವ್ಯಾಖ್ಯಾನ ಮಾಡ್ಯಾರ ಹಿಂದೆ, ಜ್ಞಾನ ವೈರಾಗ್ಯ ಗೋಪರತಿಗಳೆಂಬಿವನೇ ಸಂಧಾಣಿಸುತ್ತೀರಿ, ಅದನ್ನೆಲ್ಲ ಮಾಡಿ ಮುಗಿಸಿ ಬಂದಿದ್ದೇನೆ. ನಿಮಗೆ ನೀತಿ ಕ್ರಿಯಾಚಾರ ಸ್ಥಳದಲ್ಲಿಯೇ ವಿರತಿ ಲಕ್ಷಣವನ್ನು ನಿಜಗುಂಡು ಮಾಡಿಕೊಂಡು ಬಂದಿದ್ದಾರೆ. ಆ ಎಲ್ಲ ಲಕ್ಷಣಗಳನ್ನ ನನ್ನಲ್ಲಿ ನಾನು ಕ್ರೋಢೀಕರಿಸಿಕೊಂಡು ಅಖಿಳ ಸಂಸರಣಗಳು. ಸಂಸರಣ ಅಂದ್ರೇನು? ಸಂಸಾರ. ಹೆಂಡತಿ ಮಾಡ್ಕೊಂಡಿದ್ದೆ, ಹೆಂಡತಿ ಬಿಟ್ಟೆ. 2 ಮಕ್ಕಳಾಗಿದ್ದು, ಮಕ್ಕಳ ಬಿಟ್ಟೆ. ಕಮ್ಮಣ 2 ಎತ್ತು, ಊರು ಮುಂದಿನ ಹೊಲ, ಅನುಕೂಲಷ್ಟು ವ್ಯಾಪಾರ, ಅದನ್ನ ಎಲ್ಲವನ್ನ ಬಿಟ್ಟ ತಲಿ ಗಿರ್ರಂದ ಬಂದೆ. ಅವ್ ಬರ್ದಾನ ನೋಡ್ರಿ ಅಲ್ಲಿ, ಅಲ್ಲಿ ಬರ್ದಾನ ನೋಡ್ರಿ ಅದನ್ನ. ಅಂದ್ರೆ ಏನ್ ಆತು ಅಂದ್ರೆ ವೈರಾಗ್ಯ ಬಂತು. ಆ ಕ್ಷಣದಲ್ಲಿ ವೈರಾಗ್ಯ ಏನಾತು ಅಂತಂದ್ರೆ, ಈ ಸಂಸಾರದಲ್ಲಿ ಸುಖವಿಲ್ಲ, ಈ ಸಂಸಾರವು ನನಗೆ ಬೇಡ ಅಂತ ಹೇಳಿ ನಿಮ್ಮಂಥವ್ರು ಹೇಳಿದ ಮಾತು ಕೇಳಿ ನನಗೂ ಹಂಗ ಅನಿಸ್ತು. ಹಂಗ ಬರ್ತದೆ ಅದು. ಇದಕ್ಕ ಪುರಾಣ ವೈರಾಗ್ಯ ಅಂತ ಕರುತ್ತಾರೆ ಇದಕ್ಕೆ. ಅದು ಆ ಕ್ಷಣಕ್ಕೆ ನಿಮಗೆ ಮನ್ಯಾಗ ಒಂದಿಟ ಬೇದಾಡಿದ್ದಕ್ಕ, ಒಂದಿಟ ಅಡಚಣೆ ಆದದ್ದಕ್ಕ, ಅಥವಾ ದೇಹದಲ್ಲಿ ಏನಾದ್ರು ಸಣ್ಣ ಪುಟ್ಟ ರೋಗ ಬಂದದ್ದಕ್ಕ, ಮಂದಿ ನಿಮ್ಮನ್ನ ಸೇರ್ಲಾರ್ದಕ್ಕ, ಅಂತ ಹೇಳಿದಾಗ ನನ್ನ ಪ್ರವಚನ ಕೂತ್ರಿ ಅಂದ್ರೆ ಬೆಟ್ಟ ಬಂದ್ಬಿಡ್ತೀರಿ. ಆದ್ರೆ ನೀವು ಇರುವುದಿಲ್ಲಪ್ಪ, ಬರ್ತೀರಿ. ಅಷ್ಟು ಬಂದವರೆಲ್ಲ ಅಧಿಕಾರಿಗಳಾಗ್ತಾರಂತ ಹೇಳಕ್ ಬರೋದಲ್ಲ ಅದು. ಅದು ಬಂದ ನಂತರದಲ್ಲಿ ಮುಂದೆ ಮಾಡುವ ನಿಮ್ಮ ಕಾರ್ಯಕ್ಷಮತೆಗಳೇನದವಲ್ಲ, ಅವು ನಿಮ್ಮ ಅಧಿಕಾರವನ್ನು ನಿರ್ಣಯಿಸ್ತಾವಲ್ಲದೆ ಅದಾಗುದಿಲ್ಲದು. ಹಾಗೆ ಬಂದ, ಗುರುಪಾದವನ್ನು ಸೇರಿದ, ಹೆಂಗೋ ಮುಂಜಾನೆ ಎದ್ದು ಕೂಡಲೇ ಕ್ಲಾಸ್ ನಡೀತಾನೆ ಇತ್ತು. ನೀವು ಒಬ್ಬ ಕೂತ್ರೇನು, ಇನ್ನು 10 ಮಂದಿ ಕೂತ್ರೇನು, ನನಗೇನಾಗಬೇಕಾಗಿದೆ ಈಗ?
ಹೌದಪ್ಪ. ಅವು ಕುತ್ಕೊಂಡು ಕೇಳ್ದ, ಚಂದಾಗ 4 ಮಾತು ಕಲ್ಕೊಂಡ, ಒಂದಿಷ್ಟೇನೋ ಧ್ಯಾನ ಹೇಳಿಕೊಟ್ರು, ಒಂದಿಷ್ಟೇನೋ ಮಂತ್ರ ಜಪ ಹೇಳಿಕೊಟ್ರು, ಒಂದಿಷ್ಟೇನೋ ಪೂಜಾದಿಗಳನ್ನು ಹೇಳಿಕೊಟ್ರು. ಮಾಡಾಕಂತೂ ಹೋಗಿ ಕುಂಡಿರ್ತಿದ್ದ. ಮಾಡಾಕಂತೂ ಹೋಗಿ ಕುಂತ ಕೂಡಲೇ ಅದು ಏನು ನೆನಪಿಗೆ ಬರ್ತಿತ್ತು ಅಂತಂದ್ರೆ ಅದು 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 ಅದೆಲ್ಲೋಡು ಅದು ಬಿಟ್ಟು ಬಂದಂತ ವಸ್ತುಗಳು. ನನಗೆ ಅಂದದ್ದು ಹೇಳ್ತಂತಮ್ಮ ನಿನಗೆ, ನನ್ನ ಸ್ವಂತ ಆದದ್ದು. ಸುಮಾರು ಬಹುತೇಕ ಒಂದು 74-75 ಇಸ್ವಿ ದಾಟಿರಬಹುದಾಗ. ಇದ್ದಕ್ಕಿದ್ದಂತೆ ಒಟ್ಟು ದಿನಾಲು ತಾಕಲಾಟ ಹೋಗ್ಲಾಟ, ಸನ್ಯಾಸ ಆಗ್ಬೇಕು ಬಿಡಬೇಕು, ಸನ್ಯಾಸ ಆಗ್ಬೇಕು ಬಿಡಬೇಕು ಅಂತ ಪ್ರತಿನಿತ್ಯದಲ್ಲಿ ಎದೆ ಬಡಿತು. ಎಷ್ಟು ಸಲ ನುಡಿತೈತಲ್ಲ ಅಷ್ಟು ಸಲ ನುಡಿತಿತ್ತು ನನಗದು. ಅಷ್ಟು ಸಲ ನುಡಿಯುವಾಗ ನಾನು ದಿನಾಲು ನನ್ನ ಬಿಟ್ಟಾದಂತ ಕಾವಿ ಹಾಕೊಂಡು ಸನ್ಯಾಸಿಗಳನ್ನ ಏನ್ ಕೇಳ್ತಿದ್ನಂದ್ರೆ, ನೀವು ಸನ್ಯಾಸಿ ಯಾವ್ದಾದ್ರಿ, ನೀವು ಬರೋ ಒಂದ್ ಮನ್ಯಾಗ ಯಾರ್ಯಾರಿದ್ರು ಅಂತ ಅವ್ರಿಗೆ ಏನೇನ್ ತ್ರಾಸ ಆಗತ್ತ ಅನ್ನೋದು ಕೇಳಿ ತಿಳ್ಕೊಳವ್ ನಾನು. ಅಂದ್ರೆ ಬಾಳ ತ್ರಾಸ ಅಂತಂದ್ರ ಬಿಟ್ಟು ಬಿಡ, ಬಾಳ ಅನುಕೂಲ ಆತಂದ್ರ ಆಗಿ ಬಿಡ್ಬೇಕಂತ ನನ್ ಲೆಕ್ಕ ಅದು. ಒಂದ್ಸಲ ಗುಲ್ಬರ್ಗಾ ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲ ರೈಲ್ವೆ ಸ್ಟೇಷನ್ ಒಳಗೆ ಶ್ರೀಶೈಲ್ ಕಡೆ ಹೋಗ್ಬೇಕಾಗಿತ್ತು. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವಂತ ದಿವಸ ಅಲ್ಲಿ ನಾನು ಈಗಿನ ಗತೆ ರೈಲ್ವೆ ಸ್ಟೇಷನ್ದಾಗ ಅದು ಯಾರು ಪೊಲೀಸರದು ಕಾಡ್ತಿದ್ದಿಲ್ಲ, ಅಲ್ಲೇನು ಜನನು ಬಹಳ ಇರ್ತಿದ್ದಿಲ್ಲ. ಒಂದು ರೈಲ್ವೆ ಸ್ಟೇಷನ್ ಒಳಗೆ ನಾನು ಕುಂತಿದ್ದೆ. ನನ್ನ ಎದುರಿಗಿನ ಬೆಂಚಿನ ಮೇಲೆ ಒಬ್ಬರು ತೇಜಪುಂಜವಾದಂತ ಒಬ್ಬರು ಸನ್ಯಾಸಿಗಳು ಕೂತಿದ್ರು. ಆ ಹೆಚ್ಚು ಕಡಿಮೆ ರಾತ್ರಿ 11ರ ಸಮಯ. ನಾ ಮೆಲ್ಕ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದರೆ ಮಾಡಿ, ಯಪ್ಪ ತಾವು ಯಾರು ಅಂದ ಕೂಡಲೇ ಅವತ್ತು ಹೇಳಿದ್ ಇವತ್ತು ಅಚ್ಚಳಿ ಇದೆ ನೆನಪದ, ನನ್ನ ಹೆಸರು ಉಮಾಮಹೇಶ್ವರ ಸ್ವಾಮಿಗಳು ಅಂತ ಹೇಳಿದ್ರು ಅವ್ರಪ್ಪ. ಮೆಲ್ಕ ಅವ್ರನ್ನ ಕಾಲು ಒತ್ತರಗತೆ ಮಾಡಿ, ಅಂದ್ರೆ ಅವ್ರನ್ನ ನಾ ಹಳ್ಳ ಹಾಕಿ ಅದು ಮುಂದೆ ಮನಿ ಬಿಟ್ಟು ಬರುವಾಗ ಏನ್ ತಿದ್ಲೋ ಇಲ್ಲೋ ಅಂತ ಕೇಳವನ ಅವ್ರನ್ನ. ಮೆಲ್ಕ ರಂಭಿಸಿಗೋತ ಅವ್ರನ್ನ ಕೇಳಿನಿ. ಅವ್ರ ಬುದ್ಧಿವಂತರು, ನಿಜವಾದ ಸದ್ಗುರುಗಳು. ನಾ ಯಾಕೆ ಕೇಳಾಕತ್ತೀನಿ ಅನ್ನೋದು ಅರ್ಥ ಆತ ಅವ್ರಿಗೆ. ಅದು ಅರ್ಥ ಏನಂದ್ರು, ನೋಡು ನೀ ಸುತ್ತಿ ಬಳಸಿ ಮಾತಾಡಬೇಡ, ನೀನು ಶ್ರೀಶೈಲಕ್ಕೂ ಹೋಗ್ಬೇಡ, ನೀನು ಸೀದಾ ಮನೆಗೆ ಹೋಗು, ನಿನಗೆ ಬೇಕಾದ್ರೆ ದುಡ್ಡು ಕೊಡ್ತೇನೆ, ನೀ ಮನೆಗೆ ಹೋಗು. ನಿನ್ನ ಸನ್ಯಾಸ ಆಗಬೇಕಂತನ ಇಚ್ಛಾ ಇದ್ರೆ ನಾನು ಒಂದು ಬೆಟ್ಟ ಕೊಡ್ತೇನೆ. ಅವ್ರ ಕೈ ಒಂದು ಬೆಟ್ಟ ಇತ್ತು. ಈ ಬೆಟ್ಟ ತಗೊಂಡ ಹೋಗಿ ನಿನ್ನ ಹೆಂಡತಿ ನೀನು ಮಲ್ಕೊಳ್ಳೋ ಜಾಗದಾಗ ನಿಮ್ಮಿಬ್ಬರು, ಈ ಬೆಟ್ಟ ನಿನ್ನ ಹೆಂಡತಿಗೂ ಅಷ್ಟೇ ಸಮೀಪ ಐತಿ, ನಿನಗೂ ಅಷ್ಟೇ ಸಮೀಪ ಐತಿ. ಈ ಬೆಟ್ಟ ಹೆಂಗ ನಿಶ್ಚೇಷ್ಟಿತವಾಗಿ ನೀನಾಗ್ಲಿ ನಿನ್ನ ಹೆಂಡತಿ ಆಗ್ಲಿ ನಿಮ್ಮ ಅನುಭವ ಬಾರದೆ ಗಪ್ಪಡ ಹೆಂಗ ಮಲ್ಕೊಂಡೈತಲ್ಲ, ಹಂಗ ನೀ ಗಪ್ಪಡ ಮಲ್ಕೊಂಡ ದಿವ್ಸ ಬಾ, ನಿನಗೆ ಸನ್ಯಾಸ ಕೊಡ್ತಾನ ಅಂತ. ಗೊತ್ತಾಯ್ತು ಪ್ರಯೋಗ? ಆ ಬೆಟ್ಟ ಹೆಂಗ ಗಂಡ ಹೆಂಡತಿ ನೋಡು ಗಪ್ಪಣ ಬಿದ್ದತಲ್ಲ, ಹಂಗ ನೀ ಮಲಗು. ತಲೆಯಲ್ಲಿ ಯೋಚನೆ ಬರುವಂಗಿಲ್ಲ, ಪಕ್ಕದಲ್ಲಿ ಹೆಂಡತಿ ಅದಾಳಂತ ಅನಿಸುವಂಗಿಲ್ಲ. ಬೆತ್ತಕ್ಕೆ ಏನ್ರ ಅನಿಸ್ತತನ ಅದಕ್ಕೆ? ಹಂಗ ನೀ ಮಲಗಿದ ದಿವ್ಸ ನೀನು ಪೂರ್ಣ ಸನ್ಯಾಸಕ್ಕೆಯೋ ನಿನ್ನ ಮನೆಗೆ ಬಂದು ಕಾವಿ ಕೊಡ್ತಾನ ಹೋಗಂದ್ರು. ನಾ ಬೆತ್ತ ಅಲ್ಲೇ ಬಿಟ್ಟು ಬನ್ನಿ, ಎಲ್ಲಿ ಒಣಾರ ಆಡಿದ ಆಗೋದಿಲ್ಲ ಕೆಲಸ ಇದೆ ಅಂತ. ಯಾಕಿದನ್ನ ನಾನು ಮತ್ತೊಬ್ಬರದ ಕತೆ ಹೇಳೋದಿಲ್ಲ, ನಂದ ಹೇಳಕತ್ತೀನಿ. ಯಾಕೆ ಅಂತಂದ್ರೆ ನೀವು ಶಾಸ್ತ್ರ ಅಧ್ಯಯನ ಮಾಡಬಹುದಪ್ಪ, ನೀವು ಪ್ರವಚನ ಮಾಡಬಹುದಪ್ಪ, ಆದ್ರೆ ಬ್ರಹ್ಮನಿಷ್ಠತೆ ಅನ್ನುವಕ್ಕೆ ಬರುವಂತ ತೊಡಕಗಳು ಯಾವುವು ಅಂತಂದ್ರೆ ಪ್ರತಿಬಂಧಕಗಳು. ಪ್ರತಿಬಂಧಕ ಅಂತ ಅಂದ್ರೆ ಏನು ಅಂದ್ರೆ, ಹಾವು ಹರಿಯುವಾಗ ಮುಂಗಲಿ ಪ್ರತಿಬಂಧಕ. ನೀವು ರೋಡ್ ಮೇಲೆ ಸೈಕಲ್ ಮೋಟರ್ ತಗೊಂಡು ಹೋಗೋತ್ನಾಗ ರೋಡ್ ಬ್ರೇಕ್ ನಿಮಗೆ ಪ್ರತಿಬಂಧಕ. ಅದು ನೀವು ಜಾನ ಡ್ರೈವರ್ ಆಗಿದ್ರಿ ಅಂತಂದ್ರೆ ಅಲ್ಲಿ ಹೇಗೆ ಬ್ರೇಕ್ ಹಾಕ್ಬೇಕು, ಹೇಗೆ ಕ್ಲಚ್ ಹಿಡಿಬೇಕು, ಹೇಗೆ ರೋಡ್ ಬ್ರೇಕ್ ದಾಟಿ ನೀವು ಮತ್ತೆ ನೀಟಾಗಿ ಹೋಗ್ಬೇಕು ಅನ್ನೋ ನಿಮಗೆ ಗೊತ್ತಿತ್ತು, ನೀವು ಅದನ್ನ ದಾಟ್ತೀರಿ. ನಿಮಗೆ ಅದಕ್ಕೆ ಗೊತ್ತಿರ್ಲಿಲ್ಲ ಅಂದ್ರೆ ಅದಕ್ಕೆ ಹಾಸ್ತೀರಿ, ಬಿದ್ದು ಕಾಲು ಮುರ್ಕೊಂಡು ಹೋಗ್ತೀರಿ. ಹಾಗೆ ಒಬ್ಬ ಜಾನ ಶಾಸಕನಿಗೆ 3 ತರದ ಪ್ರತಿಬಂಧಕಗಳು ಬಂದು ನಿಂದಿರ್ತವೆ. ಒಂದು ಭೂತ ಪ್ರತಿಬಂಧಕ. ಭೂತ ಅಂತಂದ್ರೆ ಏನು? ಹಿಂದಾಗಿ ಹೋದದ್ದು. ಆ
ಹಿಂದೆ ಅದು ಹೋದ ಪ್ರತಿಬಂಧಕ ಎಷ್ಟು ತೀವ್ರ ಇರ್ತದಂದ್ರೆ ರುದ್ರಣ್ಣ, ಹ್ಞೂ ಛೇ ಅದನ್ನ ಹೇಳಕ್ ನನಗೆ ನಾಲಿಗೆನ ಸಾಲೋದಿಲ್ಲ. ಎಂಥವ್ರನ್ನ ನೋಡಿದೆ, 80-90 ವರ್ಷ ಬದುಕಿದ ಬಂದವ್ರನ್ನು ನಾನು ನೋಡಿದೆ, ಆದ್ರೆ ಭೂತ ಪ್ರತಿಬಂಧಕದಿಂದ ಹೊರಬಂದವ್ರನ್ನ ನೋಡ್ಲಿಲ್ಲ. ಆ ಕಾಲದಲ್ಲಿ ಎಂಥವರಿಗೂ ಕೂಡ ಭೂತ ಪ್ರತಿಬಂಧಕ ಕಾಡಿ ಅವರಿಗೆ ಏನ್ ಮಾಡ್ತದಂದ್ರೆ ಅವರ ಅಂತಃಕರಣದಲ್ಲಿ ವಿಷಬೀಜವನ್ನು ಬಿತ್ತದೆ. ಅದನ್ನ ನೋಡಿ ನಿಜಗುಂಡ್ರೆ ಹೇಳಕತ್ತಾರೆ, ವಿರತಿಯೋಳು ಅಖಿಲ ಸಂಸಾರನವ ನುಡಿದು ಗುರುವಿನಿಮ್ ನಿಗಮಾರ್ಥವನರಿಯಲ್. ಏನ್ ಕಲ್ತಿಲ್ಲ, ಏನ್ ಆಗಮ ಕಲ್ತಿಲ್ಲ, ಏನ್ ನಿಗಮ ಕಲ್ತಿಲ್ಲ, ಏನ್ ಅವರಿಗೆ ಉಪನಿಷತ್ತು ಬಿಡಿಸಾಕ ಬರುದಿಲ್ಲ, ಎಲ್ಲಾ ಬರ್ತದೆ. ಆದ್ರೆ ಏನ್ ಮಾಡೋದು, ಭವಿಷ್ಯ ತುಂಬ ದೇವರಿದ್ದಾನೆ ಅಂತ ಹೇಳ್ತಾರೆ ಹೊರತು ನಾನು ದೇವ ಅಂತ ಏನಾರು ಹೇಳುವಂತ ಗಂಡಸ್ತಾನ ಬಂತಾನೆ. ಅಪರೋಕ್ಷವಾಗದು. ಪರ ಅಂದ್ರೆ ಏನು ಅಂದ್ರೆ ದೇವನಿದ್ದಾನೆ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನಂತ ಹೇಳ್ಯಾರಪ್ಪ ನಿಮಗಲ್ಲೇ? ದೇವರಿದ್ದಾನೆ. ಅಸತ್ಪಾದಕ ಆವರಣ ನಿವಾರಣಂ ಪರೋಕ್ಷ ಬ್ರಹ್ಮಜ್ಞಾನ ಲಕ್ಷಣಂ. ಹೌದು. ಇಲ್ಲಿ ತನಕ ದೇವರಿಲ್ಲ ಅಂತ ಏನು ಹೋರಾಡ್ತಿದ್ದಲ್ಲ, ಅದು ಗುರು ಶಾಸ್ತ್ರಾದಿಗಳಿಂದ ನನಗೆ ಎಷ್ಟು ಜ್ಞಾನ ಆಯ್ತು ಅಂದ್ರೆ ದೇವನೊಬ್ಬನಿದ್ದಾನೆ. ಉದಾಹರಣೆ ಏನು, ಘಟವನ್ನು ಮಾಡಿದ ಕುಲಾಲನೊಬ್ಬನು ಇದ್ದಾನೆ ಅಂತ ಹೇಗೆ ಊಹಿಸುವೆಯೋ ಹಾಗೆ ಜಗದ್ರೂಪವಾದಂತಹ ಈ ದೃಶ್ಯರೂಪವಾದಂತಹ ಈ ತಂತುಗಳನ್ನ ರಚಿಸಿದಂತ ಒಬ್ಬ ಜಾಲಗಾರನಿದ್ದಾನೆ. ಇದಕ್ಕೆ ಏನಂತಾರೆ, ಇದಕ್ಕೆ ಪರೋಕ್ಷ ಬ್ರಹ್ಮ. ಇದನ್ನ ಇಷ್ಟು ತಿಳ್ಕೊಳಕ್ ನೀನು ಇದೆಲ್ಲ ಮಾಡ್ಬೇಕಾ? ಇದನ್ನ ಮಾಡ್ಕೊಳಕ್ ಬೇಕಾ? ಇದು ಯಾವುದು ದೇವನಿದ್ದಾನೆ ಎಂಬ ಜ್ಞಾನದ ಬೀಜ ಒಡೆದದಲ್ಲ, ಆ ದೇವ ನಾನೇ ಎಂಬಂಥ ಬಹಳ ಚಂದ ಮಾಯಾಪಂಚಕಗಳಂತ ಹೇಳಿ ಒಂದ್ ಸಣ್ಣ ಕಥೆ. ಶಂಕರ ಭಗವತ್ಪಾದರು ಶಿಷ್ಯರನ್ನೊಡಗೂಡಿ ಸ್ನಾನಕ್ಕೆ ಹೋಗಿದ್ರು. ಗಂಗೆ ಸ್ನಾನ. ಆ ಸ್ನಾನವನ್ನು ಮಾಡಿಕೊಂಡು ಹರಿಶ್ಚಂದ್ರ ಘಾಟದ ಪಕ್ಕದಲ್ಲಿ ಹಾದು ಅಲ್ಲಿ ಮೇಲೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿ ಶಂಕರ ಹೊರಟಿದ್ದ. ಎದುರಿಗೆ ಇಬ್ಬರು ಬೇಡ ದಂಪತಿಗಳು, 3-4 ನಾಯಿಗಳು, ಕೈಯೊಳಗೆ ಒಂದಿಷ್ಟು ಭಿಕ್ಷಾ ಪಾತ್ರೆಗಳ ಹೊಲಸುಗಳು, ಕೆದರಿದ ಕೂದಲು, ಸ್ನಾನವಿಲ್ಲದ ದೇಹ, ತೊಗಲಿನ ಹೊದಿಕೆ, ಕೆಂಜಡೆಯುಳ್ಳಂಥ ಆ ಭೀಕರ ಎದುರಿಗೆ ಬಂದ. ಸ್ನಾನ ಮಾಡಿಕೊಂಡು ಹೊಂಟಂತ ಶಂಕರ ಅವನನ್ನು ನೋಡಿ ಹೇಸಿದ, ಮಡಿಯಿಂದ ನಾನು ಹೊರಟಿದ್ದೇನೆ, ಮರವುಳ್ಳ ಇವನು ಬರ್ತಾ ಇದ್ದಾನೆ, ಇವನು ಗಾಳಿ ನನಗೆ ಸೋಂಕಿದ್ರೆ ನನ್ನ ಮಡಿ ಹೊದಿತನಿಸ್ತು. ಯಾರಿಗೆ? ಶಂಕರರಿಗೆ. ಪ್ರತಿಬಂಧಕ್ಕೆ ಏನೇನ್ ಮಾಡ್ತದ ನೋಡ್ರಿ. ದೂರ ಸರಿ ಅಂತ ಅಂದ. ಯಾರೋ ಒಬ್ಬ ಮಲದೋಷಿ ಅಂತ ತಿಳಿದ ಅಂದ. ಅವಾಗ ಎದುರಿಗಿರುವಂತ ಆ ಶರಭ ಅಂತಾನೆ ದೂರ ಸರಿಯುವುದು ಯಾವುದು? ಆತ್ಮನು ಅಖಂಡನೆಂದೊಡೆ ಸರಿಯಲು ಇನ್ನಿಂಬಿಲ್ಲ. ಎಲ್ಲಿ ಸರಿಯಲಿ? ನಾನು ಅಖಂಡ ರೂಪನು. ದೇಹವಿದೆ ಎಂದೊಡೆ ದೇಹವು ಪಂಚಭೂತ ಪಂಚಕದ ಒಂದು ಗೊಂಬೆ. ಇದು ಏನು ಅಂತಃಕರಣದ ಜೀವನಿಗೆ ದೂರ ಸರಿ ಅಂತೀಯೋ? ಏನು ಈ ಹೊಲಸು ನಾರುವ ದೇಹಕ್ಕೆ ದೂರ ಸರಿ ಅಂತೀಯೋ? ದೇಹ ದೃಷ್ಟಿಯಿಂದ ನೋಡಿದ್ರೆ ನಿನ್ನಲ್ಲಿಯೂ ರಕ್ತದ, ನನ್ನಲ್ಲಿಯೂ ರಕ್ತದ. ಅಂತಃಕರಣ ದೃಷ್ಟಿಯಿಂದ ನೋಡಿದ್ರೆ ನಿನ್ನಲ್ಲಿಯೂ ಚೈತನ್ಯದ, ನನ್ನಲ್ಲಿಯೂ ಚೈತನ್ಯದ. ಆತ್ಮ ದೃಷ್ಟಿಯಿಂದ ನೋಡಿದ್ರೆ ವ್ಯಾಪಕನಿದ್ದೀವಿ ನಾವು, ಖಂಡಗಳು. ಎಲ್ಲಿ ಸರಿಲಿ ಅಂದ. ಶಂಕರನ ಕಣ್ಣು ತೆಗಿತೋ, ಸಾಷ್ಟಾಂಗ ಹಾಕಲ್ಲ. ನೋಡಿ ಹೆಂಗ್ ಮಾಡ್ತಿರ್ತದೆ, ನೋಡು.
ಅದನ್ನು ನೋಡಂತಾನವ. ಪರ ಅಪರೋಕ್ಷವಾಗದು. ಹೌದು. ಪರ ಅಪರೋಕ್ಷ ಯಾಕೆ? ನಾನು ಬ್ರಾಹ್ಮಣ ಅನ್ನುವಂತ ಅವಲಾದಿ ಸಂಸ್ಮರಣವೇ. ಅಷ್ಟೊತ್ತಿಗೆ ಮನೀಷಾ ಪಂಚಕ ಬರದಾನ, ಅಷ್ಟೊತ್ತಿಗೆ ಉಪನಿಷತ್ತುಗಳಿಗೆ ಭಾಷ್ಯ ಇದೆ, ಗೀತೆಯನ್ನು ಕಿತ್ತು ಹಾಕ್ಯಾನ. ಆದ್ರೆ ಮುನ್ನಿನ ಅಂದ್ರೆ ಕಾಲಡಿಯಲ್ಲಿ ಬಿಟ್ಟು ಬರುವಾಗಿನ ನಾನು ಬ್ರಾಹ್ಮಣ ಎಂಬ ಭಾವದ ಅಬಲಾದಿ ಅಂದ್ರೆ ಅವಕ್ಕೆ ಏನ್ರ ಬ್ರಾಹ್ಮಣ ಅದಕ್ಕೆ ಶಕ್ತಿ ಐತೆ, ಅದಕ್ಕೇನ್ರಿ ಶಕ್ತಿ ಐತೆ? ಇಲ್ಲ. ಏನಾಗೋದು? ಬಿಟ್ಟು ಬಂದೆ ಹೆಂಡತಿನ ನೆನೆಸಿ ಇಲ್ಲಿ ಕಣ್ಣೀರು ಹಾಕಿದ್ರ ಆಗೋದೇನ? ಏನ್ ಇದರಿಂದ ನಿನಗೆ ಏನಾರ ಆಕತ್ತೇನು? ಅವಕ್ಕೇನ್ರಿ ಶಕ್ತಿ ಐತೇನು? ಮುನ್ನಿನ ಅವಲಾದಿ ಸಂಸ್ಮರಣವೇ ಅಂದ್ರೆ ನೆನಪಿನ ಅಂಗಳದಲ್ಲಿ ಕುಳಿತು ಚಿತ್ ಸರೋವರದ ಆಳದಲ್ಲಿ ಹುದುಗಿಕೊಂಡು ಹೊತ್ತಿಗೆ ಬಂದು ಕಿತ್ತು ತಿನ್ನುವಂತ ಈ ಸಂಸ್ಮರಣವು ನಿನ್ನ ತಲೆಯೊಳಗಿದ್ರೆ ಅದು ಹತ್ತುವುದಿಲ್ಲದು. ಅದಕ್ಕ ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಅದು 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 ಅಪರೋಕ್ಷವಾಗದೆ ಬರದಿಲ್ಲ. ಗೀತೆಯಲ್ಲಿ ನೀವೆಲ್ಲ ಓದಿರಲ್ಲ ಅವನ್ನೆಲ್ಲ. ಅದು ರಸವರ್ಜಂ ರಸೋಪಶ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹೌದಿಲ್ಲ? ಎಲ್ಲಿವರೆಗೆ ಭಗವಂತನ ಕೇವಲ ಸಾಮ್ಯ ಸಿಗುವುದಿಲ್ಲವೋ, ಅದರ ಜೊತೆಗೆ ಅನುಸಂಧಾನವನ್ನು ನಿನಗಿಳಿಯುವುದಿಲ್ಲವೋ, ನಿನ್ನ ತಲೆಯಾಗ ಜನ್ಮಾಂತರದಿಂದ ಇದ್ದ ಸ್ಮರಣೆಗಳು ನಿನ್ನ ಕಿತ್ತ ತಿಂತಾವ. ಎಷ್ಟು ಕತೆ ಹೇಳಿಲ್ಲಪ್ಪ ನಿನಗ ನಾ ಇದ್ರ ಮೇಲೆ, ಎಷ್ಟು ಕತೆ ಹೇಳಿಲ್ಲ ನೋಡ್ರಿ. ಯಾರ್ಯಾರು ಏನೇನಾಗಿ ಆದ್ರ ನೋಡ್ರಿ ಮುಂದೆ. ಜಡಬುದ್ಧಿ ಜನಸಂಗ ರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ ಅಭಿಮಾನ ಕಡು ಚಪಲತೆಗೂಡಿ ಸುವಿಚಾರವು ಇರೆ ತತ್ವದ ಎಡೆ ವೇದ್ಯವಾಗದ ಇಪ್ಪುದರಿಂದ ವರ್ತಮಾನ ಪ್ರತಿಬಂಧಕ್ಕೆ ಬಂತು ನೋಡಪ್ಪ. ನಿಮಗೆ ನೀವು ತಿಳ್ಕೋಬೇಕಿದಲ್ಲ, ನೀವು ತಿಳ್ಕೋಬೇಕು. ಇದ್ರಾಗ ಹೇಳೋದೇನಿಲ್ಲ. ನಿಮಗೆ ಕ್ಲಾಸ್ ಮುಗಿದ ಕೂಡಲೇ ಅಲ್ಲಿ ಎಲ್ಲರ ಹೊರಗೆ ಹೋಗಿ ಈ ಹಾಳು ಪಂಟು ಹರಟಿ ಹೊಡೆಯವ್ರ ಕೂಡ ನಿಮಗೆ ಕುಂಡ್ರಬೇಕು ಅನಿಸ್ತಿತ್ತು ಅಂದ್ರ ನಿಮ್ಮಲ್ಲಿ ಇನ್ನೂ ಈ ದೋಷ ನಿವೃತ್ತಿ ಆಗಿಲ್ಲ ಅಂತ ತಿಳ್ಕೋಬೇಕು. ನೀವು ಕ್ಲಾಸ್ ಕೇಳೋ ಹೊತ್ನ್ಯಾಗ ಮೆಲ್ಲಕ ತೂಗಿಡಿಕೆ ಬಂದ ಈ ಮೆಲ್ಲಕ ಹೋದಲ್ಲ ನಂಗೆ ಗೊತ್ತಿಲ್ದಂಗ ನೀವು ಮೆಲ್ಲಕ ತೂಗಿಡಿಸ್ತಿದ್ರಿ ಅಂದ್ರ ನೀವು ತಿಳ್ಕೋಬೇಕು ನನ್ನಿಂದ ಇನ್ನೂ ಮಲದೋಷ ಹೋಗಿಲ್ಲ. ಜಡ ಬುದ್ಧಿ ಜನಸಂಗ ಏನು ವಿಶ್ವಾಮಿತ್ರ ಎಲ್ಲಿ ಹೋಗಿ ಕೂತಿದ್ದ? ಎಲ್ಲಿ ಹೋಗಿ ಕೂತಾನ? ಏನ್ ಕಥೆ ಬೇಕಾಗಿತ್ತಂದ್ರೆ ಅಲ್ಲಾಕ್ ಹೋಗ್ಬೇಕು. ಶಾಸ್ತ್ರದೊಳಗೆ ಚುಡಾಲಿ ಅಂತ ಬಗ್ಗೆ ನಮಗಳ ಕಥೆ ಬರ್ತದೆ. ಚುಡಾಲಿ ಆಕೆ ಹೆಸರು ಬಹಳ ಭಾಗವತದಲ್ಲಿ ಪ್ರಸಿದ್ಧ ಹೆಸರು ಇದು. ಆಕೆ ಗಂಡ ಸೆಟಗೊಂಡು ಹೋದ. ಸನ್ಯಾಸಕ್ಕನಂತ ಹೇಳಿ ಗುಡ್ದಾಕ ಕುಂತ. ಅಲ್ಲೇ ಒಂದು ಗುಡಿಸಲ ಹಾಕೊಂಡ ಗಡ್ಡ ಮೀಸಿ ಬಿಟ್ಟ. ಒಂದು ದಿವಸ ಯಾರೋ ಪ್ರವಾಸಿಗರು ಶ್ರೀಶೈಲಕ್ಕೆ ಬಂದ್ರು. ಅವರು ಕನ್ನಡ ಮಾತಾಡ್ಕೋತ ಗಾಳಿ ಪಡವಿಗೆ ಬರ್ತಿದ್ರು. ಇವ್ ಗುಡಿಸಲ್ದಾಗ ಕೂತಿದ್ದ. ಅವ್ರು ಏನ್ ಮಾತಾಡ್ತಿದ್ರು ಅಂದ್ರ, ಈ ಸಲ ಬಳ್ಳಾರಿಗೆ ಮಳೆ ಆಗ್ಲಿಲ್ಲ, ಕಿನಾಲ್ ನೀರ್ ಬಿಡ್ಲಿಲ್ಲ, ಹಿಂಗಾಗಿ 2ನೇ ಗಡಿ ಬರುದಿಲ್ಲ, ಬಾಳ ತ್ರಾಸ ಆಯ್ತು ನೋಡು ಕಾಕಾ ಅಂತಿದ್ವು ಒಬ್ಬ. ಅವ ಹೌದು ಮಾವ ಅಂತ ಅವ ಅಂತಿದ್ದ. ಇವಾಗ ಕೇಳಿಸ್ತಿ, ಯಾಕಂದ್ರೆ ಇವ್ ಬಳ್ಳಾರಿ ಇದ್ದ. ಅಲ್ಲ, ಇವು ಕುತ್ತಾನ ಅನ್ನೋದಾಗ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹಾಂಗ ಗುಡಿಸಲ್ಕ ಬಂದ್ರು. ಹಿಂಗ್ ಕೈ ಮಾಡಿದ್ರು ಕುತ್ಕೊಂಡು, ಬರೀ ಪಾಯಿಲೆ ಪ್ರಸಾದ್ ತಗೊಂಡು ಹೋಗ್ಬರಿ ಅಂದ ನಾವು. ಯಾಕಂದ್ರೆ ಕನ್ನಡ ಮಾತಾಡ್ತಾರೋ, ಬಳ್ಳಾರಿದ್ದು ಮಾತಾಡಿದ್ದು ಕಿವಿಗೆ ಬಿದ್ದಿತ್ತಲ್ಲ. ಅವ್ರು ಬಂದು ಮುಂದೆ ಕುಂತರು. ದೊಡ್ಡ ಅಜ್ಜಾರ ಅಂತ ನಮಸ್ಕಾರ ಮಾಡಿ ಮನುಷ್ಯಾಗ ಒಂದು 5 ರೂಪಾಯಿ ಇಟ್ರು. ಅವ್ರಿಗೊಂದಿಷ್ಟು ಏನೋ ಮಂದಿ ಕೊಟ್ಟದ್ದು, ಹಣ್ಣು ಕೊಟ್ಟ. ತಮ್ಮ ಯಾಕಡೆ ಅವ್ರು ನೀವು ಅಂತಂದ. ನಾವು ಕುಡುತ್ನವ್ರಿ ಅಂತಂದ್ರು. ಓ, ಆ ಕುಡುತ್ನಾಗ ಋಷಿ ಮುಂದಿನ ಮಣಿ ಐತಲ್ಲ, ಐತ ಆರಾಮೈತ ಅಂದ.
ಆರಾಮತ್ರಿ ಆರಾಮತಿ ಏನ ಅವ್ರ ಮನ್ಯಾಗ ಒಬ್ಬ ಯಜಮಾನ್ ಇದ್ರಿ ಅವ್ನು ಬಾಳೆ ಮಾಡ ಸೊಳೆ ಮಗ ರೀ ಒಂದ್ 10-12 ವರ್ಷ ಆತು. ಬಿಟ್ಟೆ ಹೋಗ್ಬಿಟ್ಟ ಮನೆ ಬಿಟ್ಟೆ. ಈಗೇನು ಅವ್ ಏನು ಹಾಗಲ್ರಿ ಅದೇನು ಅವ್ನ ಕಾಲ್ಗುಣನೋ ಏನೋ ಅವ್ ಹಾದಿಂದ ಮನಿಗೆ ಬಾಳ ಚಲೋ ಆಗೈತೆ ನೋಡಂದ್ರ ಅವ್ರು ಅಂತ ಮೆಲ್ಲಕ ಅವ್ರ ಹೆಣ್ಮಕ್ಳು ಹೆಂಗದಾರಂತ ಹೆಣ್ಮಗಳು ದೇವ್ರಂತ ಹೆಣ್ಮಗಳ್ರಿ. ಅವ್ ವಾದ್ಯದಿಂದ ಅವ್ನ್ ಭಾಳ ಕಾಟ ಆಗಿತ್ರಿ. ಬರೀ ಮಠಕ್ಕೆ ಹೋಗ್ಕಣ್ ಅಂತೇಳಿ ಗಿಳಕ್ ಹೋಗವಲ್ಲ, ಕಸ ತೆಗಿಯವಲ್ಲ, ಸಾಕಾಗಿತ್ತು. ಅವ್ ವಾದ್ಯಂದ್ರಿ ಆ ಹೆಣ್ಮಗಳು ಭಾಳ ಚಲೋ ಬಳಬೇಡ. ಆಕೆ ಮಕ್ಕಳು ಅಂದ್ರೆ ಆಕೆ ಮಕ್ಕಳು ಈಗ ಡಿಗ್ರಿ ಮುಗಿದತ್ರಿ, ಅಲ್ಲೇ ಸತ್ಸಂಗ ಆಶ್ರಮ ಸ್ಕೂಲ್ನ ನೌಕರಿ ಬಂದತ್ ಅವ್ರಿಗೆ ಅಂತ. ಅವ್ರು ಹೆಂಗ ಹೇಳ್ತಾರಲ್ಲ ಹಂಗಂಗ ಇವ್ ನೀರಾಗ ಇಳ್ದಂಗ ಆಗ್ತದೆ. ಇಷ್ಟೆಲ್ಲ ಅಂದಿಂದ ಹೊಳ್ಳಿ ಹೋಗಿ ಅವರು ಆ ಊರಾಗ ಹೇಳಿದ್ರು, ಒಬ್ಬ ಯಾವನೋ ಒಬ್ಬ ಅಜ್ಜಿದ್ವಿ ಅಲ್ಲಿ ಶ್ರೀಶೈಲದಾಗ, ನಿಮ್ ಮನ್ಯಾಗ ಎಲ್ಲ ಕೇಳಿದ್ ನೋಡ್ರಿ ಅಂತ ಅಂದ್ಲು. ಆಕೆ ಚುಡಾಲಿಗ್ ಗೊತ್ತಾತ ಅದ್ ಯಾವ್ದಲ್ಲಪ್ಪ ನಮ್ಮ ಮನಿ ನಾ ಹೇಳೋದು. ಹೌದಿಲ್ಲ ಎಲ್ಲಿದ್ದಾರೆ ಗುಡಿಸಲ್ ಅಂತಂದ್ರು. ಅಲ್ಲೇ ಹೇಮ್ರೆಡ್ಡಿ ಮಲ್ಲಮ್ಮನ ಗುಡ್ದಾಗ ಹಿಂದ ಒಂದಿಟ್ಟ ಇತ್ರಿ, ನಾವ್ ಎದಕ್ ಗುಡ್ಡಾಡಕ್ ಹೋನು ನಾವ್ ನೋಡಿ ಬಂದಿವ್ ಅವ್ರನ್ನ ಅಂತಂದ್ರು. ಹೆಣ್ಮಗಳು ಆದ್ಲಕ್ಕೆ ಹೋಗಿ ಮೆಲ್ಲಕ್ಕೆ ಕಮ್ಮನ ಕೈರೊಟ್ಟಿ ಕಮ್ಮನ ಕೆಂಪ ಖಾರ ಹರ್ಕೊಂಡು ಹೋಗಿದ್ಲು. ಬುತ್ತಿ ಕೊಟ್ಟು ಮುಂದಿಟ್ಲು, ಕೂತ್ಲು. ಆರಾಮದಿ ಅಂದ. ಹಂಗಾರೆ ಹಾಕಿರೋ ಅಲ್ನ್ಯಾಕ ನಡಿ 10 ರೂಪಾಯಿ ತವ, ಗಡ್ಡ ಮಿಶಿ ಬೋಳಿಸುವ, ಅರ್ಬಿ ತವ. ಇಲ್ಲಿ ಕೂತನು ನನ್ನ ನೆನಸುವುದಾಗಿದ್ರ ಏನಂತ ಹೇಳಿ ನನ್ನೇ ನೆನೆಸದ ಅಲ್ಲೇ ಇರ್ಬೋದಾಗಿತ್ತಲ್ಲ. ಅಲ್ಲೇ 2 ಎಮ್ಮೆ ಕೇಳ್ಕೊಂಡು ರಚಿ ವಿಷಯ ಆಸಕ್ತಿ. ಹೌದು ಹೌದು ಹೌದು. ಬಿಡದೆ ಮಾಡುವ ತರ್ಕ. ಗುರುಗಳು ಹೇಳಿದ್ದನ್ನ ಅದನ್ನ ನನ್ನ ತರ್ಕದ ಬುದ್ಧಿಯಲ್ಲಿ ಹಾಕಿ ಅದಕ್ಕೆ ವಿರುದ್ಧ ಚಿಂತನೆ ಮಾಡುದು. ಕೆಲವರು ಸ್ವಭಾವ ಹಿಂಗ, ಅವರು ಗುರುಗಳ ಹೇಳಿದ್ದನ್ನ ಕೇಳ್ತಿರ್ತಾರ, ಕೇಳ್ಕೋತ್ನ ಅದನ್ನ ಹಿಂಗ ಹೇಳಿದ್ರೆ ಹೆಂಗಾಕತ್ತಂತ ಹೇಳಿ ಆ ಗುರುಗಳಕ್ಕಿಂತ ಮುಂದೆ ಅವ್ರ ಹೋಗಾಕ್ ಮಾಡ್ತಾರ. ಇನ್ನು ಅವ್ರಿಗೆ ಸೌಡೆ ಇಲ್ಲದ ಅವ್ರ ಖಾಯಂ ಹಿಂಗ. ನೀವೇನು ಹೇಳ್ತಿರಲ್ಲ ಅದ್ರ ಪಕ್ಕದಾಗ ತಾವೊಂದು ಚಿಂತನೆ ಮಾಡೋದು. ಹೌದು, ಹಿಂಗ ಮಾಡ್ಕೋತ ಹೋಗೋರಿಗೆ ಬಿಡದೆ ಮಾಡುವ ತರ್ಕ. ಒಂದು ವೇಳೆ ನೀವು ಅಕಸ್ಮಾತ್ ಆಗಿ ಸಿದ್ಧಾಂತ ಶಿಖಾಮಣಿ ಹೇಳಾಕತ್ತಿದ್ರಿಪ್ಪ, ಅವಾಗ ಮೆಲ್ಲಕ ಮುಗಿದಿಂದ ಏನ್ ಕೇಳೋದು, ಮೆಲ್ಲಕ ಉಪನಿಷತ್ನಲ್ಲಿ ಹಿಂಗ್ ಹೇಳ್ತಲ್ರಿ ಅಜ್ಜಾರ ಮತ್ ನೀವು ಹಿಂಗ್ ಹೇಳಿದ್ರಿ ಅನ್ನೋದು ಅವ್ರಿಗೆ. ಅವ್ರ ಅಕಸ್ಮಾತ್ ಮಂತ್ರಾಲಯದ ರಾಯರ ಮಠದಾಗ ಕೂತ್ಕೊಂಡು ಸುಂದರವಾದ ಭಕ್ತಿಯ ಭಾಗವತ್ ಕೇಳಾಕತ್ತಿದ್ಯಪ್ಪ, ದೇವನೊಬ್ಬೆ ನಾಮಲ್ಲವ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರಲ್ರಿ, ಹಿಂಗ್ ಹೆಂಗ್ ಹೇಳಿದ್ರಿ ಅಂತ ಅವ್ರಿಗೆ ಹೇಳೋದು. ಇದರಿಂದ ಏನಾರ ನಿಮಗೆ ಏನಾರ ಆಗ್ಬಹುದಾ? ಇಲ್ಲಪ್ಪ. ನಿನ್ನ ಮನವು ಭಕ್ತಿಯಲ್ಲಿ ನೆನೆದಿತ್ತೆ, ಭಕ್ತನಾಗಿರು. ನಿನ್ನ ಮನವು ಕರ್ಮದಲ್ಲಿ ನಡೆದಿತ್ತೆ, ನೀನು ಹಾಗೆ ಕರ್ಮೆಯಾಗಿ ಮುಂದುವರಿ. ಏನಾರ ಮಾಡು, ಕುಂಡ್ರಬೇಡ. ನಿನಗೆ ಕರ್ಮ ಚಲೋ ಆತ ಹಂಗ ಹೋಗು, ಭಕ್ತಿ ಚಲೋ ಆದ್ರೆ ಹಿಂಗ ಹೋಗು, ಜ್ಞಾನ ಚಲೋ ಹೆಂಗಾರ ಹೋಗ. ಕೂತೇನೆ ಮಾಡಮ್ಮ, ಬಿಡದೆ ಮಾಡುವ ತರ್ಕ. ಹಿಂಗ್ಯಾಕ್ ಮಾಡ್ತೀವ ಅಂದ್ರ ಸಿಟ್ಟಿಗೆ ಬರೋದು ಅಭಿಮಾನ. ಮುಂದಿನ ಏನದು ಅಭಿಮಾನ. ಕಡು ಚಪಲತೆಗಳು ದಾರಿ ಹಿಡ್ದ ಹೋಗುವ ಹೊತ್ನಾಗೆ ಕಂಡದ್ದೆಲ್ಲ ತಗೊಳ್ಳೋದು. ಈ ತೆರನಾದ ಭಾವನೆಗಳು ನಿನ್ನ ಎದೆಯಲ್ಲೇ ಅವು ಪುಟದ ಹೇಳುತ್ತಿದ್ರೆ ಏನು ಶಾಸ್ತ್ರ ಹೇಳಿ ಏನ್ ಮಾಡವ. ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ ಹೊಂದಿದ ಉತ್ತರ ಲೋಕ ಗತಿಯಾಸ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದವಾರಿಧಿ ಬೋಧವು ಅದರಿಂದ. ಇಲ್ಲ, ಇವೆರಡೂ ಇಲ್ಲ ನನಗೂ. ನನಗೆ ಏನದ ಅಂದ್ರೆ ನನ್ನ ಮನಸ್ಸು ಇಷ್ಟು ಒಲದಲ್ಲ, ಪುಣ್ಯ ಕರ್ಮಗಳನ್ನ ಮಾಡೋದು, ಆ ಪುಣ್ಯ ಕರ್ಮಗಳ ಬಲದಿಂದ ಲೋಕಗಳಿಗೆ ಚಲಿಸೋದು, ಆ ಲೋಕಗಳಲ್ಲಿ ಸವೆಯದ ಅಮೃತ ಆಹಾರವನ್ನು ಉಂಡು ಆ ಸವೆಯದ ಸ್ತ್ರೀಯರ ಜೊತೆಗೆ ಕೂಡಿ ಸುಖಿಸೋದು. ಅಂಥ ಕರ್ಮದ ಮಂತ್ರಗಳನ್ನ ಅದರ ಮರ್ಮವನ್ನು ತಿಳಿದು ಮಾಡೋದು. ಆ ತೆರನಾದ ಭಾವನೆಯಿಂದ ನೀನು ಅಧ್ಯಯನ ಮಾಡಿ ವೇದವನ್ನ ಮುಖೋದ್ಘಾತ ಮಾಡಿದರೂ ಕೂಡ
ಮುಂದೆ ಅಂದ್ರೆ ದೇಹ ಪಾತಾನಂತರದಲ್ಲಿ ಕೆಲವು ಜನ್ಮವನ್ನು ಮಾಡುವ ಆರಬ್ಧವನ್ನು ಹೊಂದಿ. ನಹುಷನ ಕತೆ ಹೇಳಿಲ್ಲ ನಿಮಗೆ? ಏನು ಎಷ್ಟು ಯಜ್ಞಗಳು, ಶತಯಾಗಿ ಆಗಿ ದೇವಲೋಕಕ್ಕೆ ದಾಂಗುಡಿ ಇಟ್ರು ಕೂಡ ಅಜಗರಾಗಿ ಬೀಳುತ್ತೇನೆ. ನೋಡ್ರಿ, ಯೋಚನೆ ಮಾಡ್ರಿ. ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧವನ್ನು ಹೊಂದಿ ಆ ಉತ್ತರದ ಲೋಕದ ಗತಿಯಾಸೆ ಕುಂದದೆ ಅಲ್ಲಿ ನಮ್ಮ ಪಿತೃಲೋಕದಲ್ಲಿ ನಮ್ಮ ಮುತ್ತಾಜ್ಜದರಾರ ಅವ್ರ ಜೊತೆಗೆ ಕೂಡಿಕೊಂಡು ಅವ್ರನ್ನ ಜೀವನ ಮುಕ್ತಿ ಮಾಡಿ ಅವರಿಗಾಗಿ ಕರ್ಮವನ್ನು ಮಾಡ್ತೀನಿ ಅಂತನ್ನುವಂತ ಭಾವನೆಯಿಂದ ಕುಂದದೆ ಕಾಣಿಸದು ನಿಜಾನಂದವಾರಿದೆ ಬೋಧವದರಿಂದೆ. ಅದು ಕುಣ್ಯಾಕತ್ತೈತೆ ಕಣ್ಣಾಗ. ಹೌದಿಲ್ಲ? ಇಂತು ಮೂದರನು ಎನಿಸುವ ಬಂಧದ ಇರವನು ಓರಂತೆ ಅರಿದು ಅವನು ತೊಲಗಿಸುವ ಶಾಂತಿ ಮುಂತಾದ ಸುಗುಣವು ಇಲ್ಲದಿರೆ ಸಲ್ಲ ಅನಂತ ಚಿನ್ನಧಿ ತೋರದ ಅದರಿಂದ. ಇದನ್ನ ಹಿಂದಿಂದೆಲ್ಲ ಮರೆತು ಬಿಡ್ರಿ, ಇಷ್ಟೊತ್ತಕ್ಕ ಹೇಳಿದ್ದು ಇದು ಒಂದೇ ನೆನಪಿಟ್ಟುಕೊಂಡ್ರೆ ಸಾಕು. ನೋಡು, ಯಾರು ನೆನಪು ಬೇಕತ್ತ ಮಾಡಿಕೊಳ್ಳೋದಿಲ್ಲ. ಯಾರ ನೆನಪು ಬೇಕತ್ತ ಮಾಡ್ಕೋತೀರೇನಪ್ಪ ನೀವು? ಇಲ್ಲ. ಅವು ನೆನಪು ಸಾದೃಶ್ಯದ ಸಾಮೀಪ್ಯದ ದೋಷದಿಂದ ತಾವಾಗೇ ಬರ್ತಾವ. ಯಾರಿಗಾರ ಕೆಟ್ಟ ವಿಚಾರ ನೆನಪು ಹೋಗಿ ಅದನ್ನ ಎತ್ತಿಕೊಂಡು ತಂದಿರಿ ನೀವು? ಇಲ್ಲ. ಅವು ತಾವಾಗೇ ಬರ್ತಾವ. ಅವು ಭೂತ ಇರಬಹುದು, ಮುಂದೆ ಕೆಲವು ಜನ್ಮವನ್ನು ಮಾಡುವ ಭಾವಿ ಇರಬಹುದು. ಆದ್ರೆ ವರ್ತಮಾನ ಕಾಲದಲ್ಲಿ ಜಡಬುದ್ಧಿ ಜನಸಂಘ ರತಿ ವಿಷಯ ಆಸಕ್ತಿ ಬಿಡದೆ ಮಾಡುವ ತರ್ಕವಿಮಾನ ಈ ಭಾವನೆಗಳಿರಬಹುದು. ಇವು ಇದ್ದು ತಾನಾಗಿ ಆ ದೇಹದ ಸ್ವಭಾವ, ಆ ದೇಹದ ಚಟ ಅದು ತಾನಾಗಿ ಹಂಗ್ ಮಾಡ್ತತ. ಅದು ಬಳ್ಳಿ ಬಳಕ್ತೈತಲ್ಲ, ಬೇಕತ್ತ ಬಳಕ್ತತನ? ಇಲ್ಲ. ಅಲ್ಲೊಂದು ನಿಮ್ಮ ಬೇಲಿ ಮೇಲೆ ಒಂದಿಷ್ಟು ಬಳ್ಳಿ ಅದಾವು, ಗಾಳಿ ಬಿಟ್ಟಾಗ ಆ ಸ್ಪ್ರಿಂಗಿನ ಗತೆ ಹಿಂಗ ಮಾಡ್ತಾವ. ಅವು ಬೇಕತ್ತ ಮಾಡ್ತಾವಣ? ಇಲ್ಲ. ಅದು ಅವ್ರ ಸ್ವಭಾವ. ಅದು ಹಂಗ ದೇಹದ ಸ್ವಭಾವ. ಅದು ಅನೇಕ ಜನ್ಮಾಂತರದಲ್ಲಿ ಬಂದದಲ್ಲ. ಅವು ನೀವು ಎಷ್ಟೇ ಕಷ್ಟಪಟ್ಟು ಬೇಲಿ ಹಚ್ಚಿಕೊಂಡು ಕೋಟಿ ಗೋಡಿ ಕಟ್ಕೊಂಡು ಕೂತ್ರು ಅದು ಬರ್ತಾವ. ಅಂಥ ಪ್ರಸಂಗಗಳು ಬಂದಾಗ ವಿವೇಕಿಯಾದಂಥವ ನೀನು ಅವನು ಏನ್ ಕೊಡ್ತಾನಲ್ಲ, ಶಾಂತಿ ಮುಂತಾದ ಸುಗುಣ. ಏನ್ ಮಾಡ್ಬೇಕು? ಮುಂತಾದ ಸುಗುಣವು ಇಲ್ಲದಿರಿ ನೀವೆಲ್ಲ ಪೂಜಾ ಕೂತೀರಿ, ಧ್ಯಾನಕ್ಕೆ ಕೂತೀರಿ, ಅಲ್ಲಿ ಮಗ್ಗಲ್ದ ಮಿರ್ಚಿ ಮಾಡಕ್ ಹಟ್ಟಿದ್ರಪ್ಪ, ವಾಸನೆ ಬಂದು ಬಡಿತಪ್ಪ. ಯಾವಾಗ ಲಿಂಗಕ್ಕೆ ಊರ್ಲ್ ಹಾಕಿ ಅದನ್ನ ಗೂಟ್ ಹಾಕಿನಿ ಅಂದ್ ನೋಡು. ಈಗೇನ ವಾಸನೆ ಬರುದು ನಿಂದ್ರಸಾಕ್ ಬರ್ತತೇನ್ ರುದ್ರಣ್ಣ ನನಗ? ಏನ್ ನಿನ್ನ ಮೂಗಿನ ಸ್ವಾದ ಕಳೆಯಕ್ ಬರ್ತತೇನ್ ನನಗ? ಬರಂಗಿಲ್ಲ. ಇವು ಎರಡೂ ನೈಸರ್ಗಿಕ ಕ್ರಿಯಾತಮ ನಡೆಯುವುದ ಇದು. ಈ ಸಮಯದಲ್ಲಿ ನೀನು ಯಾವ ಶಸ್ತ್ರವನ್ನು ತಗೋಬೇಕೀಗ? ಶಾಂತಿ. ಶಾಂತಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದ ಆಗಮಪಾಯನೋ ಅನಿತ್ಯೋಧಾಂ ತಿತಿಸ್ವ ಭಾರತ. ಸ್ವಲ್ಪ ತಡ್ಕೋರು, ವಿಚಾರ ಮಾಡು. ಏನು ತಿನ್ನಲಾರದ ಮಿರ್ಚಿಯ, ಏನು ಕಾಣಲಾರದ ಮಾತ, ಏನಾಗಲ್ಲ ಕರೆಯಾಕತ್ತಾರ ಅಂದ್ರೆ ಇಲ್ಲಿ ಬರುದಪ್ಪ. ನಾನು ಧ್ಯಾನಕ್ಕೆ ಕೂತೇನೆ, ನಾನು ಲಿಂಗಾರ್ಚನಕ್ಕೆ ಕೂತೇನೆ, ನಾನು ಸನ್ಯಾಸಿ ಇದ್ದೇನೆ, ಹಾಗೆ ನಾ ಜನರ ಮಧ್ಯದಲ್ಲಿ ಹೋಗಿ ನಿಂತ್ರೆ ನಂದೇನ ಗೌರವ ಬಂದೀತು ಅಂತ ಹೇಳೇ ನಿಮ್ಮೆಲ್ಲ ಹೇಳಿಲ್ಲ. ದೈವಾಸುರ ಸಂಪದ್ ವಿಭಾಗದಲ್ಲಿ, ಗುಣತ್ರಯ ವಿಭಾಗ ವಿಭಾಗದಲ್ಲಿ ಎಲ್ಲ ಪಾಠ ಮಾಡೈತಿಲ್ಲ ಅವನ್ನ. ಆ ಗುಣಗಳನ್ನ ಮಾಡಲಿಲ್ಲವೇ ತಪವ? ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಆ ಸುಗುಣಗಳನ್ನ ನೆನಪು ಮಾಡ್ಕೊಳ್ಬೇಕು. ಬೇಡ ಈಗ ನೀನು? ಹೌದಲ್ಲ ಹೇಳು. ಎಂಥಾದ ಘಟನೆ ಒಂದು ನಿನ್ನ ಮೈಮ್ಯಾಲೆ ಎರಗಿದ್ರು ಕೂಡ
ನೀನು ಆ ಏನು ನೆನಪು ಮಾಡ್ಕೋಬೇಕಂದ್ರೆ ಈ ತರನಾಗಿ ವಿಷಯದ ದಾಸನಾದವರು ಹಿಂದೆ ಏನೇನಾಗಿ ಹೋದರು ಅನ್ನೋದನ್ನ ಮಂದಿ ಹೇಳಿಯಲ್ಲ ಹಿಡ್ದಿನ ಅದನ್ನ ಇನ್ನಿನ ಮೇಲೆ ಅಪ್ಲೈ ಮಾಡ್ಕೊ. ಹಿಡ್ದಿನ ಬರೀ ಮಂದಿಗೆ ಹೇಳಿದಿ, ಅವ್ರು ಚಪ್ಪಾಳೆ ಹೊಡೆದ್ರು ಅದು ಚಲೋ ಹೇಳಿದಂದ್ರು. ಈಗ ಹೇಳ್ಕೊರಪ್ಪ, ಈಗ ಹೇಳ್ಕೊ ಬಂದತ್ ನೋಡಿ. ಈಗ ಇಲ್ಲೇ ಕುತ್ತಿಗೆ ಈಗ ಹೇಳಿಕೊಂಡು ನಿನ್ನ ಸನ್ಯಾಸವನ್ನು ನೀನು ಕಾಪಾಡಬೇಕಲ್ಲದೆ ಮಂದಿಗೆ ಹೇಳಿ ಚಪ್ಪಾಳೆ ಗಿಡಿಸೋದಲ್ಲ. ನಿನಗೆ ಬಂದತ್ತಲ್ಲ ಎಡರು. ಈಗ ಬಡರಡಸಿದ ವೇಳೆಯೊಳು ಕಡು ಧೈರ್ಯವಾದ ಬೇಡುವೆನ ಭವ ನಿಮ್ಮನುಭವ ಭವದಳು ಮಾಡೆನ ಒಲಿದು ಸುಗುಣ ಸಂತತಿಯನ್ನು. ಹೌದಿಲ್ಲ? ಹೌದಿಲ್ಲ? ಆ ಸಮಯ ಬಂದು ನಿನಗೆ ಎದರಿದಾಗ ಶಾಂತಿ ಮುಂತಾದ ಸುಗುಣವನ್ನ ನೀನು ಆಶ್ರಯಿಸಿಕೊಂಡು ಸಲ್ಲದು ಅನಂತ ಚಿನ್ನಿದಿ ತೋರದ ಅದರಿಂದೇ ಒಂದು ಕ್ಷಣ ಯಾಮಾರಿದರೆ ಸಾಕು, ನೀನು ಮಾಡಿದ ಜೀವನ ಎಲ್ಲ ಹೋತು. ಒಂದು ಕ್ಷಣ ಯಾಮಾರಿದರೆ ಸಾಕಪ್ಪ. ಮುಂದೆ ಬಹುವಿಧಿಗಳನ್ನು ಉಳಿದು ಆರೆಯುತ್ತಿರೆ ಪೇಳಿದ ಅಹಿತವು ಆವ ಎಡೆಯಳು ಉಳಿವವು ಅಲ್ಲಿ ಸಹಜ ರೂಪಿನ ಶಂಭುಲಿಂಗವೇ ಗೋಚರವು ಅಹುದೆಂಬ ದೃಢವಾಗುವುದು ಅದರಿಂದ. ಎಷ್ಟು ಚಂದ ಹೇಳ್ತಾನಪ್ಪ ಇದನ್ನ. ಬಹು ವಿಧಿಗಳನ್ನ ಆರೈಯುತ್ತೀರಿ. ಹೌದಿಲ್ಲ? ನಾನೇನೋ 3-4 ಹೇಳಿನಪ್ಪ. ಈಗ ಒಂದು ಬಜೀದ್ ಹೇಳಿನಿ, ಇದೊಂದೇ ಐತೇನು ಜೀವನದೊಳಗೆ? ಇಲ್ಲ. ಎಷ್ಟು ಬಂದು ಅಪ್ಪಳಿಸ್ತಾವ ನಿಮಗೆ? ಹೌದೌದು. ಅವು ಯಾವೇ ಬಂದ ಅಪ್ಪಳಿಸಿದಾಗ ಗುರುವೇ ಗುರುವೇ ಕಲ್ಪ ತರುವೆ ಪಾಲಿಸು ಎಂದು ಗುರು ಮಹಾಲಿಂಗ ರಂಗನ ನಂಬಿ ಮಣವೇ. ಏನ್ ಹೇಳ್ಬೇಕಾಗ ಗುರುವೇ 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 ಕಲ್ಪ ತರುವೆ ಹೇ ಪಾಲಿಸೋ ಗುರು ರಂಗ. ಹೌದಿಲ್ಲ? ಹೌದಿಲ್ಲ? ಕೆಡಿಸನಾಗದ ರಾಶೆಯನು ಈಶಾ. ನೀವು ಶುಕಾರಣ ಸ್ಥಳದಲ್ಲಿ ಹೋದೊಂದು ಪದ ನೋಡ್ರಿ. ಕೆಡಿಸನಾಗದ ರಾಶೆಯನು ಈಶಾ. ಏ ಒಡೆಯನೇ, ಯಾವುದನ್ನ ಬಳಲಿ ನನ್ನ ಮನ ನನ್ನನ್ನು ಅಗಲಿ ಹೊರಗೆ ಹೊಂಟತಲ್ಲ ಅದರ ಜ್ಞಾನದಿಂದ ಅದರ ಆಶೆಯನ್ನು ಕೆಡಿಸೋ ಈಶಾ. ಸುದತಿಯರ ಸವಿನೋಟ ಎಂಬ ಅಲರಂಬು ಬಂದು ಹೃದಯ ವಿಮ್ಮೈಗಾನ. ನೋಡ್ರಿ ಅಲ್ಲಿ ಒಂದಿಟ್ಟು ಹೋಗಿ ಅದನ್ನ ಬರದಾನದ, ಅದನ್ನ ಹೋಗಿ ಬರದಾನಲ್ಲೇ. 1 ಬರ್ತಾವ, 2 ಬರ್ತಾವ ಜೀವನದೊಳಗೆ ರುದ್ರನ. 100 ವರ್ಷದ ದೀರ್ಘ ಆಯುಷ್ಯದು ಯಾವ ಕ್ಷಣದಲ್ಲಿ ಬಂದು ಘಟಿಸಿ ನಿಮ್ಮ ತಪವನ್ನು ಕೆಡಿಸ್ತೋ ಗೊತ್ತಿಲ್ಲ. ಆ ಸಮಯದಲ್ಲಿ ಜಾರಿ ಬೀಳುವವನಿಗೆ ಕೈಯೊಳಗೆ ಕೋಲು ಹೇಗೆ ಆಸರವೋ, ಜಾರಿ ಬೀಳುವಾಗ ಮುದುಕರಿಗೆ ಏನ್ ಕೊಡ್ತಾರೆ ಕೈಯಾಗ? ಕೋಲು. ಆ ಕೋಲು ಹೇಗೆ ಆಸರೆಯೋ ಹಾಗೆ ಗುರುನಾಮವೇ ಆಸರೆ. ಇಲ್ಲೇನಪ್ಪ ಆಸರೆ ನಿಮಗಿಲ್ಲೇ? ಗುರುನಾಮವೇ ಆಸರೆ. ಗುರು ಭಜನೆ, ಗುರು ಭಜನೆ, ಗುರು ಭಜನೆ, ಗುರು ಭಜನೆ ಸುಕರ್ಮ ವೃತ್ತಿ. ಸದಾ ಕಾಲದಲ್ಲಿ ಕೈಕಾಲುಗಳನ್ನು ದಣಿಯುವಂತೆ ಜನಸೇವೆಯಲ್ಲಿ ದುಡಿಸೋದು. ಬದುಕು ಸಲುವಾಗಿ ಏಟು ಬೇಕೋ ಅಷ್ಟು ಊಟ ಮಾಡೋದು. ಎಲ್ಲಿ ಹೋದ್ರೆ ನನ್ನ ಮನ ವಿಕಾರಕತಲ್ಲ ಆ ಕಡೆಗೆ ಮುಖ ಮಾಡು ಸಹಿತ ಬಿಡುವುದು. ಸದಾ ಕಾಲದಲ್ಲಿ ಗುರುನಾಮದ ಜಪವನ್ನ ಮನದೊಳಗೆ ಎಡವಿಡದೆ ನುಡಿಯುವುದು. ಇವು 4 ಮಾಡಿದರೆ ಅವ ಏನಂತಾನಪ್ಪ ಅಂತಂದ್ರೆ ಆ ಅಸಹಜ ರೂಪಿನ ಪ್ರಯತ್ನ ಮಾಡಕತ್ತಿಯಲ್ಲ ಈಗ. ಇದು ಮುಂದೆ ಒಂದಿನ ಏನಾಕತ್ತಿದೋ ಸಹಜ. ಹೌದಿಲ್ಲ? ಗುರುನಾಮ ಸ್ಮರಣೆಯನ್ನ ಈಗ ಪ್ರಯತ್ನ ಮಾಡಿ ಮಾಡಕತ್ತಿ ಈಗ. ಅದು ಮುಂದೆ ಏನಾಗ್ಬೇಕದು? ಸಹಜ ಆಗ್ಬೇಕು. ಸಹಜ ಸಹಜ ಸಹಜ. ಹೌದಿಲ್ಲ? ಆ ಸಹಜವಾಗದೆ ಆ ಶಂಭುಲಿಂಗದೊಡಗೂಡದೆ ಸರ್ವವು ಶಂಭುಲಿಂಗವಾಗಿ ತಾನುಳಿಯದೆ ಆಗದಾಗದೋ. ನಮಸ್ಕಾರ.